Hello, my best wishes to all the viewers. Welcome back to DT Studio for serving one class for the first year students of diploma level in Karnataka. ನಿಮ್ಮನ್ನೆಲ್ಲ ಮತ್ತೊಮ್ಮೆ ನಾನು ತಾಂತ್ರಿಕ ಶಿಕ್ಷಣ ಇಲಾಖೆ ನಿರ್ವಹಿಸ್ತಾ ಇರುವಂತಹ ಡಿಟಿ ಸ್ಟುಡಿಯೋಗೆ ಸ್ವಾಗತಿಸ್ತೇನೆ ಮತ್ತು ಕರ್ನಾಟಕ ರಾಜ್ಯದಲ್ಲಿ ಕಲಿತಾ ಇರುವಂತಹ ಸೆಕೆಂಡ್ ಸೆಮಿಸ್ಟರ್ ಸಿವಿಲ್ ವಿದ್ಯಾರ್ಥಿಗಳಿಗೆ ಸರ್ವೈಂಗ್ ಒನ್ ಸಬ್ಜೆಕ್ಟ್ ಅನ್ನ ಪಾಠ ಮಾಡ್ತಾ ಇದ್ದೀನಿ ನಾನು. ಅದರ ಪ್ರಯುಕ್ತ ಇವತ್ತು 19ನೇ ತರಗತಿ. ನಾವು ಇಂದಿನ ಪ್ರೀವಿಯಸ್ ಕ್ಲಾಸಸ್ ಅಲ್ಲಿ ಹಿಂದಿನ ನಾವೇನ್ ಮಾಡಿದೀವಿ, ಚೈನ್ ಸರ್ವೆ, ಕಾಂಪಾಸ್ ಸರ್ವೆ ಎಲ್ಲ ಮಾತಾಡಿದೀವಿ. ಮತ್ತೀಗ ನಾವು ಪ್ರೆಸೆಂಟ್ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ದ ಲೆವೆಲಿಂಗ್ ಅಂತ ಹೇಳಿದ್ರೆ ಟರ್ಮ್ಸ್. ಆ ಲೆವೆಲಿಂಗ್ ಅಲ್ಲಿ ಏನೇನ್ ಟರ್ಮ್ಸ್ ಅನ್ನ ಯೂಸ್ ಮಾಡ್ತೀವಿ, ಮತ್ತೆ ಅದನ್ನ ಹೇಗೆ ಲೆವೆಲ್ ಅಂದ್ರೆ ಏನು, ಲೆವೆಲಿಂಗ್ ಸ್ಟಾಪ್ ಅಂದ್ರೆ ಏನು, ಇನ್ಸ್ಟ್ರೂಮೆಂಟ್ ಅಂದ್ರೆ ಏನು, ಮತ್ತೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಲೆವೆಲಿಂಗ್ ವರ್ಕ್ ಗೆ ಸಂಬಂಧಪಟ್ಟ ಹಾಗೆ ತುಂಬಾ ವಿಷಯಗಳನ್ನ ವಿ ಆರ್ ಡಿಸ್ಕಸ್ಡ್ ಅಬೌಟ್. ಆದ್ರಿಂದ ಇಫ್ ಯು ವಾಂಟ್ ಟು ಲರ್ನ್ ದ ಸಬ್ಜೆಕ್ಟ್, you please kindly go through the previous videos or consult your teachers or read textbooks. Unless otherwise knowing the previous classes, you are not able to continue this with this. Adrinda dayamadi ನೀವು, if you want to learn civil engineering, please concentrate on the subject. Now ನಾನೊಂದು 5 ಸ್ಲೈಡ್ಗಳನ್ನ ಈ ಹಿಂದಿನ ಕ್ಲಾಸ್ ಅಲ್ಲಿ ಏನೆಲ್ಲ ಮಾಡಿದ್ದೀನಿ ಅದ್ರ ಬಗ್ಗೆ ಸ್ವಲ್ಪ ನಾನು ಒಂದು ಬ್ರಷ್ ಅಪ್ ಮಾಡ್ತೀನಿ, ನಿಮ್ಮನ್ನು ರೀಕಾಲ್ ಮಾಡ್ತೀನಿ. ರೀಕಾಲ್ ಮಾಡಿಬಿಟ್ಟು ಟುಡೇ ಕ್ಲಾಸ್ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೈನ್ ಹೌ ಟು ಸೆಟ್ ಅಪ್ ದ ಇನ್ಸ್ಟ್ರೂಮೆಂಟ್. ಈ ಇನ್ಸ್ಟ್ರೂಮೆಂಟ್ ಅನ್ನ ಸೆಟ್ ಮಾಡೋದು ಹೇಗೆ, ಮತ್ತೆ ಇನ್ಸ್ಟ್ರೂಮೆಂಟ್ ಸೆಟ್ ಮಾಡಿ ರೀಡಿಂಗ್ ತಗೊಳ್ಳೋದು ಹೇಗೆ, ಮತ್ತೆ ಇದರಲ್ಲಿ ಏನೇನು ಟರ್ಮ್ಸ್ ಎಲ್ಲ ಏನೇನು ಬರುತ್ತೆ ಅನ್ನೋದ್ರ ಬಗ್ಗೆ ನಾನು ಕೂಡ ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ ಇಟ್. Therefore, and we know that leveling ಅಂತ ಹೇಳಿದ ಕೂಡಲೇ ನಮ್ದು 2 ಇನ್ಸ್ಟ್ರೂಮೆಂಟ್ ಕಣ್ಣಲ್ಲಿ ಬಂದ್ಬಿಡ್ಬೇಕು. ನಮ್ಮ ಪಿಕ್ಚರ್, ನಮ್ಮ ಮನಸ್ಸಲ್ಲಿ 2 things should come. That is, one is leveling staff and the other one is the leveling instrument ಮತ್ತೆ ಲೆವೆಲ್. ಈ 2 ವಿಷಯ that should come to our mind. ಮತ್ತೆ ಇದ್ರ ಬಗ್ಗೆ ನಾನು ಆಲ್ರೆಡಿ ಐ ಟೋಲ್ಡ್ ಯು ಅಬೌಟ್ ಇಟ್. ಇದನ್ನೆಲ್ಲ ಯಾವ ತರ ಇಂಡಿಕೇಟ್ ಮಾಡಿದ್ದಾರೆ, ಗ್ರಾಜುಯೇಷನ್ಸ್ ಹೇಗೆ ಮಾಡಿದ್ದಾರೆ. ಇಲ್ಲಿ ಕಾಣಿಸುತ್ತೆ ಒಂದು ಬ್ಲಾಕ್ ಬ್ಯಾಂಡ್, another black band. Now each black band consisting of that is 5 mm thick. ಅದನ್ನ ನಾವು ರೀಡ್ ಮಾಡುವಾಗ 5 ಮಿಲಿಮೀಟರ್. ಇದನ್ನ ಒಂದು ಬ್ಲಾಕ್ ಬ್ಯಾಂಡ್ ಇಂದ ಇನ್ನೊಂದು ಬ್ಲಾಕ್ ಬ್ಯಾಂಡ್ ಗೆ ನಡುವೆ ಇರುವಂತದ್ದು ಇದು ವೈಟ್ ಬ್ಯಾಂಡ್. that is also graduated 5 millimeter. ಆದ್ರಿಂದ ಒಂದು ಬ್ಲಾಕ್ ಬ್ಯಾಂಡ್ ಮತ್ತೊಂದು ವೈಟ್ ಬ್ಯಾಂಡ್ ಅದೆರಡು ಸೇರಿದ್ರೆ ಏನಾಗುತ್ತೆ 10 ಮಿಲಿಮೀಟರ್ ಆಗುತ್ತೆ. ಇದನ್ನ ನಾವು ರಿಮೆಂಬರ್ ದಿಸ್. ಆದ್ರಿಂದ ಲೀಸ್ಟ್ ಕೌಂಟ್ ಆಫ್ ದಿಸ್ ಇನ್ಸ್ಟ್ರೂಮೆಂಟ್ ಎಷ್ಟು 5 ಮಿಲಿಮೀಟರ್. 5 millimeters least count ಅಂತ ಹೇಳಿದ್ರೆ. ಲೀಸ್ಟ್ ಕೌಂಟ್ ಅಂತ ಹೇಳಿದ್ರೆ ಏನು, ದ ಲೀಸ್ಟ್ ರೀಡಿಂಗ್ ವಿಚ್ ಕ್ಯಾನ್ ಬಿ ರೀಡ್ ಫ್ರಮ್ ದಟ್ ಇನ್ಸ್ಟ್ರೂಮೆಂಟ್. ಅದನ್ನ ನಾವು ಲೀಸ್ಟ್ ಕೌಂಟ್ ಅಂತ ಕರಿತೀವಿ. ನಾವು ಯಾವ್ದಾದ್ರು ಒಂದು ಇನ್ಸ್ಟ್ರೂಮೆಂಟ್ ಎಕ್ವಿಪ್ಮೆಂಟ್ ನಮ್ಮ ಕೈಯಲ್ಲಿ ಬಂದ್ರೆ ಮಿನಿಮಮ್ ರೀಡಿಂಗ್ ಹೌ ಮಚ್ ವಿ ಕ್ಯಾನ್ ರೀಡ್, ನೋ ದಟ್ ಈಸ್ ಕಾಲ್ಡ್ ದ ಲೀಸ್ಟ್ ಕೌಂಟ್. ಇದನ್ನ ರಿಮೆಂಬರ್ ದಟ್. ಅಂಡ್ ಆಲ್ಸೋ ಈ ಲೆವೆಲಿಂಗ್ ಇನ್ಸ್ಟ್ರೂಮೆಂಟ್ ಬಗ್ಗೆ ನಾನು ಇದ್ರ ಬಗ್ಗೆ ಈ ಪ್ರೀವಿಯಸ್ ವಿಡಿಯೋದಲ್ಲಿ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಐ ವಿ ಡಿಸ್ಕಸ್ಡ್ ಅಬೌಟ್ ಇಟ್. ವಾಟ್ ಈಸ್ ಲೆವೆಲಿಂಗ್ ಇನ್ಸ್ಟ್ರೂಮೆಂಟ್, ಅದನ್ನ ಹೇಗೆ ಕನ್ಸಿಸ್ಟಿಂಗ್ ಮಾಡಿದ್ರೆ, ಹೇಗೆ ಅದನ್ನ ಯಾವ ತರ ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ, ಅದನ್ನ ಹೇಗೆ ನಾವು ಅದನ್ನ ಯೂಸ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ನಾನು ಕೂಡ ಕ್ಲಾಸ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಇದನ್ನ ಬೇರೆ ತರದ್ದು ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಇದೆ. ಆ ಬೇರೆ ತರದ ಇನ್ಸ್ಟ್ರೂಮೆಂಟ್ ಎಲ್ಲ ಇದ್ರೆ ಹಳದೆಲ್ಲ ಇನ್ಸ್ಟ್ರೂಮೆಂಟ್, ಓಲ್ಡ್ ಇನ್ಸ್ಟ್ರೂಮೆಂಟ್ಸ್. ದಟ್ ಈಸ್ ನಾವು ಈಗ ಅಷ್ಟೊಂದೇನು ಅಷ್ಟು ಬಳಕೆಯಲ್ಲಿ ಇಲ್ಲ ಅದು. ಬಟ್ ಓನ್ಲಿ ಫಾರ್ ದ ನಾಲೆಡ್ಜ್ ಸೇಕ್ ಆಫ್ ಇಂಟ್ರೆಸ್ಟ್, ಇನ್ ದ ಇಂಟ್ರೆಸ್ಟ್ ಆಫ್ ದ ಅಕಾಡೆಮಿಕ್ ಇಂಟ್ರೆಸ್ಟ್, ವಿ ಶುಡ್ ನೋ ಹೌ ಮೆನಿ ಟೈಪ್ಸ್ ಆಫ್ ಲೆವೆಲ್ಸ್. ಇದನ್ನ ಅದೆಲ್ಲ ತುಂಬಾ ಇಂಪಾರ್ಟೆಂಟ್ ಏನಲ್ಲ. ಅದರಿಂದ ನಥಿಂಗ್ ಟು ರಿಪೋರ್ಟ್ ಇಟ್. ನಾವು ಅಂಡರ್ ಡೆಫಿನೇಷನ್ ಈಗ ಲೆವೆಲಿಂಗ್ ಅಂದ್ರೆ ಏನು ಅಂತ. ಈ ಲೆವೆಲಿಂಗ್ ಅಂದ್ರೆ 2 ಕೆಲಸ ಮಾಡ್ಬೋದು ನಾವು. 2 ಕೆಲಸ ಏನು ಅಂತ ಹೇಳಿದ್ರೆ, ನೋಡಿ ಇಲ್ಲೊಂದು ಇಲ್ಲಕ್ಕಿದೆ, ಇಲ್ಲೊಂದು ಗುಡ್ಡೆ ಇದೆ, ದಟ್ ಈಸ್ ಒಂದು ಬೆಟ್ಟ ಇದೆ. ಇಲ್ಲಿ ನೋಡಿ, ಈಗ ಇಲ್ಲಿಂದ ಇಲ್ಲಿಗೆ ಒಂದು ಡಿಸ್ಟೆನ್ಸ್, ಇಲ್ಲಿಂದ ಇಲ್ಲಿಗೆ ಮತ್ತೊಂದು ಡಿಸ್ಟೆನ್ಸ್, ಹೈಟ್. ಇದನ್ನ ಈ ಹೈಟ್ ಅನ್ನ ಇಲ್ಲಿಂದ ವರ್ಟಿಕಲ್ ಡಿಸ್ಟೆನ್ಸ್ ಫ್ರಮ್ ಗ್ರೌಂಡ್ ಟು ದ ಟಿಪ್ ಆಫ್ ದಿಸ್ ಪಾಯಿಂಟ್, ಈ ಪಾಯಿಂಟ್ ಗೆ ಇನ್ನೊಂದು ಗ್ರೌಂಡ್ ಇಂದ ಟಿಪ್ ಆಫ್ ದಿಸ್ ಪಾಯಿಂಟ್. ಈಗ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ, ನೀವು ಒಂದು ಬಿಲ್ಡಿಂಗ್ ಹೈಟ್, ಒಂದು ಲೆವೆಲ್ ಅಥವಾ ಒಂದು ಗೋಡೆದು ಹೈಟ್ ಅದನ್ನ ಮೆಜರ್ಮೆಂಟ್ ಮಾಡಿ ಅಂತ ಹೇಳಿದ್ರೆ, ವಿಲ್ ಟೇಕ್ ದ ಟೇಪ್ ಅಂಡ್ ವಿಲ್ ಮೆಜರ್ ಇಟ್. ಮೇಲ್ಗಡೆ ಹೋಗ್ಬಿಟ್ಟು ಟೇಪ್ ಅನ್ನ ಮೇಲ್ಗಡೆ ಒಬ್ರು ಇಟ್ಕೊಳ್ತಾರೆ, ಕೆಳಗಡೆ ಒಬ್ರು ಇಡ್ತಾರೆ. ಇದನ್ನ ಅವಾಗ ನಮ್ಗೆ ಅದದ್ದು ಹೈಟ್ ಸಿಗುತ್ತೆ. ಈ ಗುಡ್ಡೆದ ಹೈಟ್ ಹೌ ಟು ಫೈಂಡ್ ಔಟ್ ದ ದಿಸ್ ಇಲ್ಲ, ಈ ಇಲ್ದು ಹೈಟ್ ಎಷ್ಟು ಅಂತ, ಇಲ್ಲಿಂದ ಇಲ್ಲಿಗೆ ಎಷ್ಟು, ಅಥವಾ ಇಲ್ಲಿಂದ ಇಲ್ಲಿಗೆ ಎಷ್ಟು, ಅಥವಾ ಇಲ್ಲಿಂದ ಇಲ್ಲಿಗೆ ಎಷ್ಟು, ಇದನ್ನೆಲ್ಲ ನಾವು ಲೆಕ್ಕ ಮಾಡ್ಬೇಕು ಅಂತ ಹೇಳಿದ್ರೆ we are going to employ this instrument. It is called
leveling, the process of determining the heights of different points. ಇದರಲ್ಲಿ ಎರಡು ಇಂಪಾರ್ಟೆಂಟ್ ಕೆಲಸ ನಾವು ಮಾಡಬಹುದು. ಏನು ಅಂತ ಹೇಳಿದ್ರೆ ನೋಡಿ, ಈ ಪಾಯಿಂಟ್ ಹೈಟ್ ಗೊತ್ತಾದ್ಮೇಲೆ ಮತ್ತೆ ಈ ಪಾಯಿಂಟ್ ಹೈಟ್ ಗೊತ್ತಾದ್ಮೇಲೆ ಈ ಪಾಯಿಂಟ್ ಹೈಟ್ ಅಂತ ಹೇಳಿದ್ರೆ ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ಇದನ್ನ ಎಲಿವೇಶನ್ ಅಂತ ಕರಿತೀವಿ ನಾವು. ಎಲಿವೇಶನ್ ಅಂತ ಅನ್ನೋದಕ್ಕೆ ಏನಂತಂದ್ರೆ, ವಾಟ್ ಈಸ್ ದಿ ಮೀನಿಂಗ್ ಆಫ್ ಎಲಿವೇಶನ್? ಎಲಿವೇಶನ್ ಈಸ್ ದ ಹೈಟ್ ಆಫ್ ಎ ಪರ್ಟಿಕ್ಯುಲರ್ ಲೊಕೇಶನ್ ಆರ್ ದ ಪಾಯಿಂಟ್ ಅಬೌವ್ ದ ನೋನ್ ರೆಫರೆನ್ಸ್. ಗೊತ್ತಿರುವಂತದ್ದು ನೋನ್ ರೆಫರೆನ್ಸ್ ಅಂದ್ರೆ ಯಾವುದು? ಡೇಟಮ್ ಅಥವಾ ಬೆಂಚ್ ಮಾರ್ಕ್. ಈಗ ಬೆಂಚ್ ಮಾರ್ಕ್ ಅಥವಾ ನೋನ್ ರೆಫರೆನ್ಸ್ ಇದು. ಈಗ ಲೆಟ್ ಅಸ್ ಅಸ್ಯೂಮ್ ದಟ್ ದಿಸ್ ಇಸ್ 100. ಇದು 100 ಅಂತ ಹೇಳಿದ್ರೆ ಲೆಟ್ ಅಸ್ ಅಸ್ಯೂಮ್ ದಟ್ ಇದು 25 ಮೀಟರ್ ಇದೆ ಅಂತ. ಅವಾಗ ಎಷ್ಟಾಗುತ್ತೆ? ಇದು ಎಲಿವೇಶನ್ 125 ಮೀಟರ್ ಆಗುತ್ತೆ. ಅಂಡ್ ಸಿಮಿಲರ್ಲಿ ಇದ್ರದ್ದು ಎಲಿವೇಶನ್ ನೋಡಿ, ಇದು 125 ಅಲ್ಲ 140 ಮೀಟರ್ ಇದೆ. ದೇರ್ಫೋರ್ ಇದ್ರದ್ದು ಎಲಿವೇಶನ್ ಎಷ್ಟಾಗುತ್ತೆ? 145 ಆಗುತ್ತೆ. ಇದು 125 ಆಗುತ್ತೆ. ಈ ಲೆವೆಲ್ ಇಂದ ಮೇಲೆ 15 ಮೀಟರ್ ಜಾಸ್ತಿ ಇದೆ. ದೇರ್ಫೋರ್ ದ ಎಲಿವೇಶನ್ ಆಫ್ ದಿಸ್ ಪಾಯಿಂಟ್ ಇಸ್ ದಟ್ ಈಸ್ 145 ಮೀಟರ್. ಇಲ್ಲಿಂದ ಇಲ್ಲಿಗೆ 25 ಮೀಟರ್, ಇಲ್ಲಿಂದ ಇಲ್ಲಿಗೆ ಅಬೌವ್ ದಿಸ್ 15 ಮೀಟರ್ ಜಾಸ್ತಿ ಇದೆ ಅಂತ ತಿಳಿಯುವ. ಅವಾಗ ಎಲಿವೇಶನ್ ಎಷ್ಟಾಗುತ್ತೆ? ಇದು 125 ಪ್ಲಸ್ ಇದು 15. 125 ಪ್ಲಸ್ 15, 125 ಪ್ಲಸ್ 15 ಅಂತ ಹೇಳಿದ್ರೆ 140 ಮೀಟರ್ ಆಗುತ್ತೆ. ಇದು 125 ಮೀಟರ್. ಎಲಿವೇಶನ್ ಆಫ್ ದಿಸ್ ಪಾಯಿಂಟ್ is 125 and elevation of this point is 140. Now therefore the difference in elevation between this point and this point is 15 meters. Isn't it? In 140 minus 125 ಅವಾಗ ಏನಾಗುತ್ತೆ? ಯಾವ ಪಾಯಿಂಟ್ ಬೇಕಾದ್ರೂ ನಮಗೆ ಎಲಿವೇಶನ್ ಫೈಂಡ್ ಔಟ್ ಮಾಡ್ಲಿಕ್ಕೆ ಆಗುತ್ತೆ. The difference between the two points, the elevation, the difference in height between any given points ಹಾಗೆ ಮಾಡಬಹುದು. ಮತ್ತೆ ಇನ್ನೊಂದು ಕೆಲಸ ಏನಂತ ಹೇಳಿದ್ರೆ, ಸಪೋಸ್ ಇದ್ರದ್ದು ಎಲಿವೇಶನ್ ಎಷ್ಟು ಅಂತ, ಅಥವಾ ನಮ್ಗೆ ಈಗ 125 ಇದು 140, ನಮ್ಗೆ ಯಾರೋ ಒಬ್ರು ಹೇಳ್ತಾರೆ 130 ಉನ್ನತ ಹುಡುಕಿ ಅಂತ ಹೇಳ್ತಾರೆ. ಅವಾಗ ಆ 130 ನಾವು ಎಸ್ಟಾಬ್ಲಿಷ್ ಮಾಡ್ಬೋದು. ಇದ್ರೊಳಗಡೆ ಇದೆರಡು ಕೆಲಸ ಮಾತ್ರ ಮಾಡ್ಲಿಕ್ಕೆ ಆಗುತ್ತೆ. ಲೆವೆಲಿಂಗ್ ಇನ್ಸ್ಟ್ರೂಮೆಂಟ್ ವಿ ಕ್ಯಾನ್ ಡೂ ಓನ್ಲಿ 2 things. ಒಂದು, we can find out the difference between the given points. The other one is we can establish the given elevation. 130 ಉಂಟು ಅಂತ ಹೇಳಿದ್ರೆ 140 ಉಂಟು ಅಂತ ಹೇಳಿದ್ರೆ ಅದನ್ನ ನಮ್ಗೆ ಲೊಕೇಟ್ ಮಾಡ್ಲಿಕ್ಕೆ ಆಗುತ್ತೆ. ನಾನು ಹೇಳಿದೆ ಇಲ್ಲಿ 125 ಅಂತ ಹೇಳಿದೆ, ಇದು 100 ಬೆಂಚ್ ಮಾರ್ಕ್ ಇದು ಡಾಟಮ್ 100 ಪ್ಲಸ್ 25 ಮೀಟರ್, 125 ಮೀಟರ್ ಆಯ್ತು. 125 ಮೀಟರ್ ಆದ್ಮೇಲೆ ಇನ್ನೊಂದು 125 ಎಲ್ಲಾದ್ರೂ ಉಂಟಾ? ಇರ್ಬೋದು. ಇಲ್ಲಿದೆ, ಇದೇ ಲೈನ್ ಅಲ್ಲಿ ಇಲ್ಲಿ ಬಂದ್ರೆ 125 ಸಿಗುತ್ತೆ. Can we find out the 125 meter height elevation? No, definitely it is possible. We can find out. ಇಲ್ಲಿ ನಮಗೆ ಹುಡುಕ್ಲಿಕ್ಕೆ ಆಗುತ್ತೆ. ಅದನ್ನ ಎಸ್ಟಾಬ್ಲಿಷ್ ಮಾಡಕ್ಕೆ ನಮ್ಗೆ ಆಗುತ್ತೆ. Remember that leveling ಅಂತ ಹೇಳಿದ ಕೂಡಲೇ we can have only 2 things. The principles of leveling ಅಂತ ಹೇಳಿದ್ರೆ we can find out the difference between the given points and also we can establish the required elevation. ಯಾವ ಹೇಗೆ ಬೇಕಾದ್ರೂ ಮಾಡಬಹುದು. ಇದೆರಡು ವಿಷಯ ನಮ್ಗೆ ಗೊತ್ತಿರಬೇಕು. And also we have discussed about it. The level surface. ಈ ಲೆವೆಲ್ ಸರ್ಫೇಸ್ ಅಂದ್ರೆ ಏನು ಅಂತ, ಭೂಮಿ ಗುಂಡಿ ಇದೆ, ಅದಕ್ಕೆ ಪ್ಯಾರಲಲ್ ಆಗಿರುವ ಲೈನ್ ಗಳನ್ನ ನಾವೇನಂತ ಕರಿತೀವಿ? We call this as level surface. ಇದು ಲೆವೆಲ್ ಸರ್ಫೇಸ್ ಆಗುತ್ತೆ. ಇದು ಪ್ಯಾರಲಲ್ ಟು ದ ಅರ್ತ್ ಸರ್ಫೇಸ್. ಇದನ್ನ ಲೆವೆಲ್ ಸರ್ಫೇಸ್ ಅಂತ ಕರಿತೀವಿ. ಮತ್ತೆ ಅಟ್ ಎನಿ ಪಾಯಿಂಟ್ ನಾವು ಎಲ್ಲಿ ನಿಂತ್ಕೊಂಡಿರ್ತೀವಿ ಅಥವಾ ಎಲ್ಲಿ ನಾವು ಸರ್ವೆ ಮಾಡ್ತೀವಿ ಆ ಜಾಗದಲ್ಲಿ ಇದು ಆರ್ದಾಂಟಲ್. ಆರ್ದಾಂಟಲ್ ಲೈನ್, ಇದು ಆರ್ದಾಂಟಲ್ ಲೈನ್, ಇದನ್ನ ಆರ್ದಾಂಟಲ್ ಲೆವೆಲ್ ಅಂತ ಕರಿತೀವಿ ಅಥವಾ ಆರ್ದಾಂಟಲ್ ಪ್ಲೇನ್ ಅಂತ ಕರಿತೀವಿ. ಇದನ್ನ horizontal level, ಇದು this is the level surface. ಇದರ ಬಗ್ಗೆ ನಾನು ಹಿಂದಿನ ಕ್ಲಾಸ್ ಅಲ್ಲಿ ತುಂಬಾ ವಿಷಯಗಳನ್ನ ನಾವು ಡಿಸ್ಕಸ್ about it. Now you please go through that. Mean sea level ಅಂದ್ರೆ ಏನು ಅಂತ I have discussed about this also in the previous class. ಇದರಲ್ಲಿ ಏನು mean sea level ಅಂದ್ರೆ ಈ ಅಲೆಗಳು, ಸಮುದ್ರದ ಏರಿಳಿತಗಳು ಅದು ಯಾವಾಗಲೂ ನಿಲ್ಲುದಿಲ್ಲ. ಒಂದ್ಸರಿ ಕೆಳಗಡೆ ಹೋಗುತ್ತೆ, ಒಂದ್ಸರಿ ಮೇಲ್ಗಡೆ ಹೋಗುತ್ತೆ, ಒಂದ್ಸರಿ ಕೆಳಗಡೆ ಹೋಗುತ್ತೆ, ಒಂದ್ಸರಿ ಮೇಲ್ಗಡೆ ಹೋಗುತ್ತೆ. Therefore ನಾವೇನ್ ಮಾಡಿದೀವಿ ಅಂತ ಹೇಳಿದ್ರೆ, ನಮ್ದು ಗ್ರೇಟ್ ಟ್ರಿಗ್ನೋಮೆಟ್ರಿಕಲ್ ಸರ್ವೆ ಡಿಪಾರ್ಟ್ಮೆಂಟ್ ಆಫ್ ಇಂಡಿಯಾ, ನಮ್ದು ಒಂದು ಡಿಪಾರ್ಟ್ಮೆಂಟ್ ಇದೆ, ಭಾರತ ದೇಶದಲ್ಲಿ ಒಂದು ಡಿಪಾರ್ಟ್ಮೆಂಟ್ ಇದೆ. ಆ ಇಲಾಖೆ ಅವ್ರು ಏನ್ ಮಾಡಿದ್ದಾರೆ, ಇದನ್ನ ಸ್ಟಡಿ ಮಾಡಿದ್ದಾರೆ 19 ವರ್ಷಗಳ ಕಾಲ. 250 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ದೇವ್ ಸ್ಟಡಿ. 1 ಗಂಟೆಗೆ ಒಂದ್ಸಾರಿ ಅಲೆಗಳು ಮೇಲೆ ಹೋಗ್ತದೆ, ಕೆಳಗಡೆ ಹೋಗುತ್ತೆ, ಲಕ್ಷಾಂತರ ರೀಡಿಂಗ್ ತಗೊಂಡಿದ್ದಾರೆ. ಅದನ್ನೆಲ್ಲ ತಕೊಂಡ್ಬಿಟ್ಟು ಏನ್ ಮಾಡಿದ್ದಾರೆ, ದೇವ್ ಆವರೇಜ್ ಮಾಡಿ ದಟ್ ವಿ ಹಾವ್ ಫಿಕ್ಸ್ ದ ಮೀನ್ ಸಿ ಲೆವೆಲ್. ಅದನ್ನ ನಾವು ಮೀನ್ ಸಿ ಲೆವೆಲ್ ಅಂತ ಕರಿತೀವಿ. ಮೀನ್ ಸಿ ಲೆವೆಲ್ ಅಂತ ಹೇಳಿದ್ರೆ 0. ನಮ್ಮ ಭೂಮಿಗೆ ಸಂಬಂಧಪಟ್ಟ ಹಾಗೆ, ಭಾರತ ದೇಶಕ್ಕೆ ಸಂಬಂಧಪಟ್ಟ ಹಾಗೆ ಡೇಟಮ್ ಯಾವುದು 0. ನಮ್ಮ ಸೈಟ್ಗೆ ಸಂಬಂಧಪಟ್ಟ ಹಾಗೆ ಬೇರೆ ನಾವೇನು ಅಸ್ಯೂಮ್ ಮಾಡ್ಕೊಳ್ಬಹುದು, ಅಥವಾ ನಮ್ಗೆ ಎಲ್ಲಿ ಆದ್ರೂ ಬೇರೆ ಅದರ್ ಬೆಂಚ್ ಮಾರ್ಕ್ಸ್ ಇದ್ರೆ ಅಲ್ಲಿಂದ ನಾವು ಕ್ಯಾರಿ ಮಾಡಬಹುದು. Therefore the mean sea level with respect to our country, the mean sea level is
0. ಮತ್ತು ಕರಾಚಿ ಇತ್ತು. ಕರಾಚಿ ದಟ್ ವಾಸ್ ದ ಏರಿಯಾ ಸ್ಟಡಿ ಬಿಟ್ವೀನ್ ಕರಾಚಿ ಅಂಡ್ ಬಾಂಬೆ. ಅದು ಮಧ್ಯದಲ್ಲೆಲ್ಲ ಸ್ಟಡಿ ಮಾಡಿರೋದನ್ನ ಅದನ್ನ ನಾವು ಅಲ್ಲಿ 0 ಅಂತ ತಗೊಂಡಿದೀವಿ. ವಿತ್ ರೆಸ್ಪೆಕ್ಟ್ ಟು ದಟ್ ವಿ ಆರ್ ಕ್ಯಾರಿಂಗ್ ಔಟ್ ದ ಅದರ್ ವರ್ಡ್ಸ್. ಬೇರೆದನ್ನೆಲ್ಲ ಇದ್ರ ಬಗ್ಗೆ ಇನ್ನೂ ತುಂಬಾ ಎಲಾಬ್ರೇಟ್ ಆಗಿ ನಾನು ಹೇಳಿದೀನಿ. ಮತ್ತೆ ಎಲಿವೇಶನ್ ಅಂತ ಹೇಳಿದ್ರೆ ಏನು ಅಂತ ನಾನು ಆಲ್ರೆಡಿ ಟೋಲ್ಡ್ ಯು ಅಬೌಟ್ ಇಟ್. ಇಟ್ ಈಸ್ ಅಬೌಟ್ ಹೈಟ್ ಆಫ್ an object or a particular location above the datum. This is not reference. ಒಂದು ರೆಫರೆನ್ಸ್ ಪಾಯಿಂಟ್ ಇಂದ ಮೇಲ್ಗಡೆ ಎಷ್ಟು ಉಂಟು ಅಂತ. ಇದು ಹೈಟ್ ಎಷ್ಟು, ಎಲ್ಲಿಂದ ಅಂತ ಕ್ವಶನ್ ಮಾರ್ಕ್. ಎಲ್ಲಿಂದ ಅಂದ್ರೆ 0 ಇಂದ ಅಥವಾ 10 ಮೀಟರ್ ಇಂದ ಅಥವಾ 20 ಮೀಟರ್ ಇಂದ ಅಥವಾ 100 ಮೀಟರ್ ಇಂದ. ಇದನ್ನ ಇದ್ರದ್ದು ಹೈಟ್ ಎಷ್ಟು ಅಂತ ಕೇಳುದು. ಇದ್ರದ್ದು ಹೈಟ್ ಎಷ್ಟು ಅಂತ ಕೇಳಿದ್ರೆ ದಟ್ ಈಸ್ ಎಲ್ಲಿಂದ ಅಂತ ಕ್ವಶನ್ ಮಾರ್ಕ್. ಎಲ್ಲಿಂದ, ಇಲ್ಲಿಂದ ಮೇಲ್ಗಡೆ ಇರ್ಬೋದು. ಇದನ್ನ ಇದು 100 ಆದ್ರೆ ನಾವು ಕೆಳಗಡೆ ಬಂದ್ರೆ ಎಷ್ಟಾಗುತ್ತೆ, ಕಮ್ಮಿ ಆಗುತ್ತೆ. 100ಕ್ಕಿಂತ ಕಮ್ಮಿ ಆಗುತ್ತೆ. ಇದನ್ನ ಇದು ರೈಟ್ ಎಷ್ಟು ವಿ ಕ್ಯಾನ್ ಫೈಂಡ್ ಔಟ್. ಇದು 100, ಇದು 75. 100 ಮೈನಸ್ 75 ಗಿವ್ಸ್ 25 ಮೀಟರ್. ಇದನ್ನ ಇಲ್ಲಿಂದ ಇಲ್ಲಿಗೆ 25 ಮೀಟರ್ ಅಂತ. ಕ್ಯಾನ್ ಯು ಅಂಡರ್ಸ್ಟ್ಯಾಂಡ್ ದಿಸ್? ತಿಳಿತದಲ್ಲ ಮಾತಾಡೋದು? ಓಕೆ. ಫರ್ದರ್ ಬೆಂಚ್ ಮಾರ್ಕ್. ಈ ಬೆಂಚ್ ಮಾರ್ಕ್ ಅಂತ ಆಲ್ರೆಡಿ ನಾನು ಟೋಲ್ಡ್ ಯು ಅಬೌಟ್ ಇಟ್. ದ GTS ಬೆಂಚ್ ಮಾರ್ಕ್ ಅಂದ್ರೆ ಏನು, ಪರ್ಮನೆಂಟ್ ಬೆಂಚ್ ಮಾರ್ಕ್ ಅಂದ್ರೆ ಏನು, ಆರ್ಬಿಟ್ರರಿ ಬೆಂಚ್ ಮಾರ್ಕ್, ಇದು ಟೆಂಪರರಿ. GTS ಅಂದ್ರೆ ಗ್ರೇಟ್ ಎಕನಾಮಿಕಲ್ ಸರ್ವೆ ಡಿಪಾರ್ಟ್ಮೆಂಟ್ ಆಫ್ ಇಂಡಿಯಾ, ಭಾರತ ದೇಶದ್ದು ಉನ್ನತ ಇಲಾಖೆ. ಅದು ಸರ್ವೆ ಮಾಡುವಂತ ಉನ್ನತ ಇಲಾಖೆ. ಅವರು ಅದನ್ನ ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಹೇಳಿದೆ ಆದ್ಮೇಲೆ ನಿಮ್ಗೆ 0 ಅಂತ. ಎಲ್ಲಿ, ಕರಾಚಿ, ಬಿಟ್ವೀನ್ ಬಾಂಬೆ ಅಂಡ್ ಕರಾಚಿ, ದಟ್ ಸಮುದ್ರದ ಲೆವೆಲ್ ಅನ್ನು ನಾವು MSL ಅನ್ನು ನಾವು 0 ಅಂತ ತಗೊಂಡಿದ್ದೀವಿ. ಅದು ಪರ್ಮನೆಂಟ್ ಬೆಂಚ್ ಮಾರ್ಕ್. ವಿತ್ ರೆಸ್ಪೆಕ್ಟ್ ಟು ದಟ್ ನಾನು ಐ ಟೋಲ್ಡ್ ಯು ಪಣಂಬೂರು, ಮಂಗಳೂರಿನ ಪಣಂಬೂರು ಫೋರ್ಟ್ ಇದೆ. ಆ ಫೋರ್ಟ್ ಎದುರುಗಡೆ ಒಂದು ಪರ್ಮನೆಂಟ್ ಬೆಂಚ್ ಮಾರ್ಕ್ ಮಾಡಿಟ್ಟಿದ್ದಾರೆ. ಎದುರು ಆ ಪರ್ಮನೆಂಟ್ ಬೆಂಚ್ ಮಾರ್ಕ್ ನಾವು ಹೀಗೆ ಮಾರ್ಕ್ ಮಾಡಿಡ್ತೀವಿ. ಎದುರು GTS ಬೆಂಚ್ ಮಾರ್ಕ್ ಅಷ್ಟೇ. ಇದ್ರ ಮೇಲ್ಗಡೆ ಲೆವೆಲ್ ಬರ್ದಿರ್ತೀವಿ. ಇದು ಎಷ್ಟು ಸಮುದ್ರ ಮಟ್ಟದಿಂದ ಎಷ್ಟು ಎತ್ತರದಲ್ಲಿದೆ, 150, 145.65 ಎಷ್ಟು ಉಂಟು ಅದು ಅಷ್ಟನ್ನ ಬರ್ದಿರ್ತೀವಿ. ಅದನ್ನ ಬೆಂಚ್ ಮಾರ್ಕ್. ಈ ಪರ್ಮನೆಂಟ್ ಬೆಂಚ್ ಮಾರ್ಕ್ ಅಂತ ಹೇಳಿದ್ರೆ ದೀಸ್ ಆರ್ ದ ಬೆಂಚ್ ಮಾರ್ಕ್ ಎಸ್ಟಾಬ್ಲಿಷ್ಡ್ ಬೈ ದ ಪಬ್ಲಿಕ್ ಲೋಕಲ್ ಗವರ್ಮೆಂಟ್. ಕರ್ನಾಟಕದ ಗವರ್ಮೆಂಟ್ ಇರ್ಬೋದು, ಅಥವಾ ತಮಿಳುನಾಡು ಗವರ್ಮೆಂಟ್ ಇರ್ಬೋದು, ಅಥವಾ ಬೇರೆ ಇನ್ನೊಂದು ಗವರ್ಮೆಂಟ್ ಇರ್ಬೋದು, ಅಥವಾ ನಮ್ದು ಮುನ್ಸಿಪಾಲಿಟಿ ಇರ್ಬೋದು. ನಾವೇನ್ ಮಾಡ್ತೀವಿ, ಇರಿಗೇಷನ್ ಡಿಪಾರ್ಟ್ಮೆಂಟ್ ಅವ್ರು ಇರ್ಬೋದು. ಎಲ್ಲಿ ಪರ್ಮನೆಂಟ್ ಬೆಂಚ್ ಮಾರ್ಕ್ ಇದೆ, ಇದು GTS ಬೆಂಚ್ ಮಾರ್ಕ್ ಇದೆ, ಇಲ್ಲಿಂದ ನಾವು ಕ್ಯಾರಿ ಮಾಡ್ಕೊಂಡು ಹೋಗ್ತೀವಿ. ಅಲ್ಲಲ್ಲೂ ನಮ್ಮ ಒಂದು ಜಾಗದಲ್ಲಿ ಲೊಕೇಟ್ ಮಾಡ್ತೀವಿ. ಇದು 150 ಅಂತ ಬರ್ದಿರ್ತೀವಿ, 750 ಅಂತ ಬರ್ದಿರ್ತೀವಿ. ಇದನ್ನ ನಾವು ಸಿಮಿಲರ್ಲಿ ಆರ್ಬಿಟ್ರರಿ ಬೆಂಚ್ ಮಾರ್ಕ್ ಅಂತ ಹೇಳಿದ್ರೆ ದೀಸ್ ಆರ್ ದ ಬೆಂಚ್ ಮಾರ್ಕ್ ಎಸ್ಟಾಬ್ಲಿಷ್ಡ್ ಅಟ್ ದ ಟೈಮ್ ಆಫ್ ದ ಜಾಬ್. ಇದನ್ನ ನೀವೇನೋ ಒಂದು ದೊಡ್ಡ ಕೆರೆ ನಿರ್ಮಾಣ ಮಾಡ್ಲಿಕ್ಕೆ ಇರುತ್ತೆ, ಟ್ಯಾಂಕ್ ನಿರ್ಮಾಣ ಮಾಡ್ಲಿಕ್ಕೆ ಇರುತ್ತೆ, ರಿಸರ್ವಾಯರ್ ನಿರ್ಮಾಣ ಮಾಡ್ಲಿಕ್ಕೆ ಇರ್ತದೆ. ಅವಾಗ ನಾವು ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ವೆನ್ ಯು ವಾಂಟ್ ಟು ಡೂ ಸಮ್ ಜಾಬ್ ಟು ಕನ್ಸ್ಟ್ರಕ್ಟ್ ಎ ರಿಸರ್ವಾಯರ್, ನಾವೇನ್ ಮಾಡ್ತೀವಿ, ವಿಲ್ ಅಸ್ಯೂಮ್ ಆರ್ಬಿಟ್ರರಿ 100 ಅಂತ ಸುಮ್ಮನೆ ಅರ್ಜಿ ಮಾಡ್ಕೊಳ್ತೀವಿ, ಅಥವಾ 500 ಅಂತ ಅರ್ಜಿ ಮಾಡ್ಕೊಳ್ತೀವಿ, ಅಥವಾ 0 ಅಂತ ಅರ್ಜಿ ಮಾಡ್ಕೊಳ್ತೀವಿ. ಅದನ್ನ ಆರ್ಬಿಟ್ರರಿ ಬೆಂಚ್ ಮಾರ್ಕ್ ಅಂತ ಹೇಳಿ. ಮತ್ತೆ ಇದಾದ್ರೆ ಟೆಂಪರರಿ ಬೆಂಚ್ ಮಾರ್ಕ್ ಅಂತ ಹೇಳಿದ್ರೆ, ಸಪೋಸ್ ಇಫ್ ಯು ಆರ್ ಕ್ಯಾರಿಂಗ್ ದ ಲೆವೆಲ್ಸ್ ಫಾರ್ ಡೇಸ್ ಟುಗೆದರ್, 10, 20, 50 ದಿವಸ ಕೆಲಸ ಮಾಡ್ತಾ ಇರ್ತೀವಿ ನಾವು. ಅವಾಗ ಏನ್ ಮಾಡ್ತೀವಿ, ವಿಲ್ ಸ್ಟಾರ್ಟ್ ಫ್ರಮ್ ದ ಬೆಂಚ್ ಮಾರ್ಕ್. ಪರ್ಮನೆಂಟ್ ಬೆಂಚ್ ಮಾರ್ಕ್ ಇರ್ಬೋದು, ಅಥವಾ ಆರ್ಬಿಟ್ರರಿ ಬೆಂಚ್ ಮಾರ್ಕ್ ಇರ್ಬೋದು, ಅಥವಾ GTS ಇರ್ಬೋದು. ಫ್ರಮ್ ದೇರ್ ವಿಲ್ ಕಮೆನ್ಸ್ ದ ಜಾಬ್. ಒಂದು ಇಡೀ 10-20 ದಿವಸ ನೀವು ಕೆಲಸ ಮಾಡ್ತೀರಿ ಅಂತ ಹೇಳಿದ್ರೆ, ವೆನ್ ಯು ಗೋ ಹೆಡ್, ನಾವು ಒಂದು ಈಗ 500 ಮೀಟರ್ ಹೋಗ್ತೀರಿ, ಸಾಯಂಕಾಲ ಆಗುತ್ತೆ 6 ಗಂಟೆಗೆ. 6 ಗಂಟೆ ಆದ್ಮೇಲೆ ಏನ್ ಮಾಡ್ತೀವಿ ನಾವು ಅಂತ ಹೇಳಿದ್ರೆ, ಒಂದು ಟೆಂಪರರಿ ಬೆಂಚ್ ಮಾರ್ಕ್ ಅಲ್ಲಿ ಮಾರ್ಕ್ ಮಾಡಿ ಬರ್ತೀವಿ. ಅಂಡ್ ಟುಮಾರೋ ಮಾರ್ನಿಂಗ್ ವಿಲ್ ಗೋ ಅಂಡ್ ವಿಲ್ ಕಮೆನ್ಸ್ ದಟ್ ಫ್ರಮ್ ದಟ್ ಪಾಯಿಂಟ್. ಇದು ದಟ್ ಪಾಯಿಂಟ್ ಇಸ್ ಕಾಲ್ಡ್ ಟೆಂಪರರಿ ಬೆಂಚ್. ಇಟ್ ಇಸ್ ಟೆಂಪರರಿ. 1 ದಿವಸಕ್ಕೆ 2 ದಿವಸಕ್ಕೆ ಅಷ್ಟೇ ಅದು. ಮತ್ತೆ ನೆಕ್ಸ್ಟ್ ಡೇ ಹೋಗ್ತೀವಿ, ಇನ್ನೊಂದು ಸಂಜೆ ಆಗುವಾಗ ವಿಲ್ ಮಾರ್ಕ್ ಒನ್ ಮೋರ್ ಆಫ್ಟರ್ ಫ್ಯೂ ಮೀಟರ್ಸ್. ಇದು and further we will carry out this. ಇದನ್ನ ನಾವು ಪ್ಯೂರ್ಲಿ ಟೆಂಪರರಿ ಬೆಂಚ್ ಮಾರ್ಕ್ ಅಂತ ಕರಿತೀವಿ ನಾವು ಇದನ್ನ. ಓಕೆ. Then the level surface datum. Already I told you that what is datum. Datum ಅಂದ್ರೆ ಏನು ಅಂತ ಹೇಳಿದ್ರೆ, datum ಅಂದ್ರೆ 0 datum ಇದು. ಇದನ್ನ 0 ಲೆವೆಲ್. ಅದನ್ನ ನಾವು will consider this as 0 datum ಅಥವಾ assumed datum. ನಾವು 0 ಅಂತ ಇದನ್ನ ತಗೊಂಡ್ರೆ ಇಲ್ಲಿ ಮೇಲ್ಗಡೆ ಬರುವಾಗ ಇಲ್ಲಿಂದ ಇಲ್ಲಿಗೆ ಎಷ್ಟು ಹೈಟ್ ಉಂಟು, ಆ ಹೈಟ್ ಅನ್ನು ನಾವು ಗಣನೆಗೆ ತಗೊಳ್ಬೇಕಾಗುತ್ತೆ. ಇದನ್ನ ಅವಾಗ ಇದ್ರದ್ದು ಡಾಟಮ್ ಬೇರೆ ಆಗುತ್ತೆ, ಇದ್ರದ್ದು ಡಾಟಮ್ ಬೇರೆ ಆಗುತ್ತೆ. ಅಥವಾ ಇದನ್ನ 0 ಅಂತ ನಾವು ತಗೊಂಡ್ರೆ ಡಾಟಮ್ ಅನ್ನ, ಇಲ್ಲಿ ಕೆಳಗಡೆ ಬರುವಾಗ ಮೈನಸ್ ಆಗುತ್ತೆ, ಮತ್ತೆ ಕೆಳಗಡೆ ಬಂದ್ರೆ ಮೈನಸ್ ಆಗುತ್ತೆ. ಅಥವಾ ಇದನ್ನ 0 ಅಂತ ನಾವು ಕನ್ಸಿಡರ್ ಮಾಡಿದ್ರೆ ನಾವು ದಿಸ್ ಲೆವೆಲ್ ಬಿಕಮ್ಸ್ ಪ್ಲಸ್. ಇದನ್ನ ಇದಕ್ಕಿಂತ ಮೇಲ್ಗಡೆ ಬಂದ್ರೆ ಮತ್ತೆ ಪ್ಲಸ್ ಆಗುತ್ತೆ. ಇದನ್ನ ನೋ ದಿಸ್ ಸರ್ಫೇಸ್ ಇಸ್ ಕಾಲ್ಡ್, ನೋ ದಿಸ್ ಲೆವೆಲ್ ಇಸ್ ಕಾಲ್ಡ್ ದ ಡಾಟಮ್ ಲೆವೆಲ್. 0 ಲೆವೆಲ್ ಇರ್ಬೋದು ಅಥವಾ ಅಸ್ಯೂಮ್ಡ್ ಲೆವೆಲ್ ಇರ್ಬೋದು. ಓಕೆ. ದೆನ್ ಓಕೆ, level and leveling star. Yeah. Okay. Like the difference in level, difference elevation. ಈಗ ಇಲ್ಲಿಂದ ಇದು ಡಾಟಮ್ ಅಂತ ನಾವು ಕನ್ಸಿಡರ್ ಮಾಡಿದ್ರೆ
ಇಲ್ಲಿಂದ ಇಲ್ಲಿಗೆ ಎಲಿವೇಶನ್ ಎಷ್ಟು ಅಂತ, ಎ ಪಾಯಿಂಟ್ ಎಲಿವೇಶನ್ ಎಷ್ಟು ಅಂತ. ಅಂಡ್ ಸಿಮಿಲರ್ಲಿ ಈಗ ಇಲ್ಲಿಂದ ಇಲ್ಲಿಗೆ ವಾಟ್ ಇಸ್ ದ ಎಲಿವೇಶನ್ ಆಫ್ ದಿಸ್ ಬಿ ಪಾಯಿಂಟ್ ಅಂತ. ಅವಾಗ ಪಾಯಿಂಟ್ ಎ ಇಂದ ಪಾಯಿಂಟ್ ಬಿ ಗೆ ವಿ ಕ್ಯಾನ್ ಫೈಂಡ್ ಔಟ್ ದ ಡಿಫರೆನ್ಸ್ ಇನ್ ಎಲಿವೇಶನ್ ಬಿಟ್ವೀನ್ ಎ ಅಂಡ್ ಬಿ. ಎ ಅಂಡ್ ಬಿ ಡಿಫರೆನ್ಸ್ ಇದಾಗುತ್ತೆ. ಇದನ್ನ ಪಾಯಿಂಟ್ ಅಂದ್ರೆ ಲೆವೆಲ್ ಸರ್ಫೇಸ್, ದೇ ಆರ್ ಡಿಫರೆಂಟ್ ಬಿಟ್ವೀನ್ ದ ಟೂ ಲೆವೆಲ್ ಸರ್ಫೇಸಸ್, ದ ಡಿಫರೆನ್ಸ್ ಬಿಟ್ವೀನ್ ದ ಟೂ ಹಾರಿಜಾಂಟಲ್ ಸರ್ಫೇಸಸ್, ದ ಡಿಫರೆನ್ಸ್ ಬಿಟ್ವೀನ್ ದ ಟೂ ಹಾರಿಜಾಂಟಲ್ ಲೈನ್ಸ್ is called the elevation. Difference in elevation between those two. ಇದನ್ನ ನಾವು ಹೀಗೆ ಹೇಳ್ತೀವಿ. Then leveling and leveling stop, ಇದರ ಬಗ್ಗೆ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿ. ಈಗ ಈ ಇನ್ಸ್ಟ್ರೂಮೆಂಟ್ ಇದೆ. ನಾವು ವಿ ಆರ್ ಡಿಸ್ಕಸಿಂಗ್ ಅಬೌಟ್ ದ ಇನ್ಸ್ಟ್ರೂಮೆಂಟ್. ಈ ಲೆವೆಲಿಂಗ್ ಇನ್ಸ್ಟ್ರೂಮೆಂಟ್ ಅಂತ ಇದರಲ್ಲಿ ದೇರ್ ಆರ್ ಟೂ ಟೈಪ್ಸ್ ಆಫ್ ಅಡ್ಜಸ್ಟ್ಮೆಂಟ್ ಸೆಟಪ್ ಇದೆ. ಒಂದು ಟೆಂಪರರಿ ಅಡ್ಜಸ್ಟ್ಮೆಂಟ್, ದ ಅದರ್ ಒನ್ ಇಸ್ ಪರ್ಮನೆಂಟ್ ಅಡ್ಜಸ್ಟ್ಮೆಂಟ್. ಇದನ್ನ ಒಂದು ಟೆಂಪರರಿ ಅಡ್ಜಸ್ಟ್ಮೆಂಟ್, ದ ಅದರ್ ಒನ್ ಇಸ್ ಟೆಂಪರರಿ ಅಡ್ಜಸ್ಟ್ಮೆಂಟ್. ದ ಪರ್ಮನೆಂಟ್ ಅಡ್ಜಸ್ಟ್ಮೆಂಟ್ ಅನ್ನು ಯಾರು ಮಾಡ್ತಾರೆ? ದ ಪರ್ಮನೆಂಟ್ ಅಡ್ಜಸ್ಟ್ಮೆಂಟ್ ವಿಲ್ ಬಿ ಡನ್ ಬೈ ದ ಎಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರರ್. ಇದನ್ನು ಯಾರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅವರು ಪರ್ಮನೆಂಟ್ ಅಡ್ಜಸ್ಟ್ಮೆಂಟ್ ಎಲ್ಲ ಮಾಡಿ ನಮಗೆ ಕಳ್ಸಿಕೊಡ್ತಾರೆ. ಇದನ್ನ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ, ಅಟ್ ಎವರಿ ಸ್ಟೇಷನ್ ಇದನ್ನ ನಾವು ಎಲ್ಲಿ ಯೂಸ್ ಮಾಡೋಕೆ ನಾವು ಇದನ್ನ ತಗೊಂಡು ಹೋಗ್ತೀವಿ. ಆಗ ವಾಟ್ ಎವರ್ ದ ಆಪರೇಷನ್ಸ್ ವಿ ಡೂ ಅಟ್ ಸೈಟ್ ಅಟ್ ದ ಸ್ಟೇಷನ್, ಅದನ್ನು ನಾವು ಟೆಂಪರರಿ ಅಡ್ಜಸ್ಟ್ಮೆಂಟ್ ಅಂತ ಕರಿತೀವಿ. The difference between the permanent adjustment and the temporary adjustment. Permanent adjustment ಅಂತ ಹೇಳಿದ್ರೆ it is the permanent adjustment is done by the equipment manufacturer. First ಅವ್ರು ಮಾಡ್ತಾರೆ, ಅವ್ರು ಮಾಡ್ತಾರೆ, ಮಾಡಿ ನಮ್ಗೆ ಇನ್ಸ್ಟ್ರೂಮೆಂಟ್ ಅನ್ನ ಕೊಡ್ತಾರೆ. ನಮಗೆ ನಾವು ಪರ್ಚೇಸ್ ಮಾಡ್ತೀವಿ ಇನ್ಸ್ಟ್ರೂಮೆಂಟ್ ಅನ್ನ. ಆಫ್ಟರ್ ಪರ್ಚೇಸಿಂಗ್ ದ ಇನ್ಸ್ಟ್ರೂಮೆಂಟ್ ವಿ ಆರ್ ಗೋಯಿಂಗ್ ಟು ಯೂಸ್, ದಟ್ ಈಸ್ ಫಾರ್ ಅವರ್ ವರ್ಕ್. ನಮ್ಮ ಕೆಲಸಕ್ಕೆ ನಾವು ಇದನ್ನ ಯೂಸ್ ಮಾಡ್ತೀವಿ. ತಗೊಂಡು ಹೋಗ್ತೀವಿ. ನಾವೇ ತಗೊಂಡು ಹೋದ ನಂತರ ಏನ್ ಮಾಡ್ತೀವಿ ನಾವು ಅಂತ ಹೇಳಿದ್ರೆ, ತಗೊಂಡು ಹೋಗ್ಬಿಟ್ಟು ಇದನ್ನ ನಾವು ಕೆಲವು ಆಪರೇಷನ್ಸ್ ಮಾಡ್ತೀವಿ. ಪರ್ಮನೆಂಟ್ ಸೆಟಪ್ ಮಾಡಕ್ಕೆ ಟೆಂಪರರಿ ಸೆಟಪ್, ಅದನ್ನ ಟೆಂಪರರಿ ಸೆಟಪ್ ಅಂತ ಹೇಳ್ತೀವಿ. ಈ ಟೆಂಪರರಿ ಸೆಟಪ್ ಅಲ್ಲಿ ಏನಿದೆ ಅಂತಂದ್ರೆ ನೋಡೋಣ. ಈಗ ಟೆಂಪರರಿ ಸೆಟಪ್ ಬಗ್ಗೆ ನಾವು ತಿಳ್ಕೊಳ್ಳುವ. ಟೆಂಪರರಿ ಸೆಟಪ್ ಅಲ್ಲಿ see now this is how we are going to set up the, that is level. It setting up of level, that is fixing the instrument on the tripod. ಅದು ನಿಮ್ಗೆ ಎಲ್ಲರಿಗೂ ಗೊತ್ತಿದೆ. ಟ್ರೈಪಾಡ್ ಅನ್ನ ಟ್ರೈಪಾಡ್ ಮೇಲೆ ನಾವು ನಮ್ಮ ಟ್ರೈಪಾಡ್ ಮೇಲೆ ನಮ್ಮ ಇನ್ಸ್ಟ್ರೂಮೆಂಟ್ ಅನ್ನು ಹೇಗೆ ನಾವು ಫಿಕ್ಸ್ ಮಾಡ್ತೀವಿ. ಈಗ ನಿಮ್ದು ಕ್ಯಾಮರಾ ಇರ್ಬೋದು, ಅಥವಾ ಥಿಯೋಲೈಟ್ ಇರ್ಬೋದು, ಅಥವಾ ಕಾಂಪಾಸ್ ಇರ್ಬೋದು, ಅಥವಾ ಇನ್ನೊಂದು ಯಾವ್ದು ಇರ್ಬೋದು. ವಿ ಆರ್ ಫಿಕ್ಸಿಂಗ್ ಓನ್ಲಿ ಆನ್ ದ ಟ್ರೈಪಾಡ್. ವೈ? ಬಿಕಾಸ್ ಇಟ್ ಈಸ್ ಸ್ಟೇಬಲ್. 3 ಕಾಲು ಇದೆ ಅಲ್ವಾ, ಅದಕ್ಕೆ 3 ಕಾಲು ಇರೋದ್ರಿಂದ ಯಾವ ಇನ್ಸ್ಟ್ರೂಮೆಂಟ್ ಅನ್ನ ಸೆಟ್ ಮಾಡಿದ್ರು ಕೂಡ ಅದು ನಿಲ್ಲುತ್ತೆ. ಇದನ್ನ ಮೋರ್ ಸ್ಟೇಬಲ್ ಇದೆ. ಎರಡು ಮಾಡಕ್ಕಾಗಲ್ಲ. 2 ಮಾಡಿದ್ರೆ ಈ ಕಡೆ ಬೀಳ್ತದೆ, ಇಲ್ಲದ್ರೆ ಆ ಕಡೆ ಬೀಳ್ತದೆ. 4 ಮಾಡ್ಬೋದು. ಮಿನಿಮಮ್ ವಿ ರಿಕ್ವೈರ್ಡ್ 3. therefore we are doing 3. it is tripod. So therefore then leg adjustment, then leveling up of the instrument, then focusing and focusing the object glass. Idu 4 avaga now we need to write this. Idu now setting up of the level, idu fixing the instrument on the tripod, leg adjustment, then leveling up, then focusing the eyepiece, then focusing the object glass. It is to be said. And similarly now in simple ಆಗಿ ಹೇಳೋದಾದ್ರೆ, setting over the station, then leveling up and elimination of parallax. ಈ elimination of parallax ಅಂತ ಹೇಳಿದ್ರೆ, that is focusing the eyepiece and focusing the object glass. ನಾನು I will explain. ಇದನ್ನೆಲ್ಲ ನಾನು ನಿಮಗೆ ಇನ್ಸ್ಟ್ರೂಮೆಂಟ್ ಅಲ್ಲಿ ಹೇಳ್ತೀನಿ. ನಾನು ಈ ಇನ್ಸ್ಟ್ರೂಮೆಂಟ್ ಅಲ್ಲಿ I will explain now one by one. You please concentrate on the instrument. ಇದನ್ನ ಇದು ಸ್ವಲ್ಪ ಈ ಕಡೆ ತರಬೇಕಲ್ಲ. we know that ಈಗ ನಮ್ದು ಇನ್ಸ್ಟ್ರೂಮೆಂಟ್ ಬಗ್ಗೆ ನಿಮ್ಗೆ ಚೆನ್ನಾಗಿ ಗೊತ್ತಿದೆ. ಇದು ನಮ್ದು ಇನ್ಸ್ಟ್ರೂಮೆಂಟ್. ಲಾಸ್ಟ್ ಕ್ಲಾಸ್ ಅಲ್ಲಿ we have discussed about it. ಇದನ್ನ ಮತ್ತೊಂದ್ಸಾರಿ ನಾನು ನಿಮ್ಗೆ ಹೇಳ್ತೀನಿ. You just go through this. Just ಒಂದ್ಸಾರಿ ನಾನು ನಿಮ್ಗೆ ಹೇಳ್ತೀನಿ. ನೋಡಿ, this instrument is consisting of this instrument. It is consisting of, ನೋಡಿ, ನಾನು in the last class I will explain. Now clearly I will explain this. ಇದನ್ನು ಪೂರ್ತಿ ಹೇಳಿದ್ದೀನಿ. ಇದು 2 triangular piece ಇದೆ. ಈ white piece, you can see this. There are 2 triangular pieces. ಆ ಟ್ರಯಾಂಗುಲರ್ 2 ಪೀಸ್ ನ ನಡುವೆ ಒಂದು ಫುಟ್ ಸ್ಕ್ರೂಸ್ ಇದೆ. ಇಲ್ಲಿ ಫುಟ್ ಸ್ಕ್ರೂ 3 ಫುಟ್ ಸ್ಕ್ರೂಸ್ ಇದೆ. ಯು ಕ್ಯಾನ್ ಸಿ ದಿಸ್. ದೇರ್ ಆರ್ 3 ಫುಟ್ ಸ್ಕ್ರೂಸ್. ಇದನ್ನ
ಇದನ್ನ ಈ ಅಸೆಂಬ್ಲಿನ 2 ಪ್ಲೇಟು ಮತ್ತೆ 3 ಫುಟ್ ಸ್ಕ್ರೂ ಇದನ್ನ ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ದಟ್ ಈಸ್ ಲೆವೆಲಿಂಗ್ ಹೆಡ್ ಅಂತ ಕರಿತೀವಿ ನಾವು. ವಿ ಆರ್ ಕಾಲಿಂಗ್ ದಿಸ್ ಆಸ್ this assembly of 2 triangular pieces, and in between this there are 3 foot screws. Now we will call this as that is leveling head ಅಂತ ಕರಿತೀವಿ ನಾವು. And ಇದನ್ನ ನಾವು ಯಾವುದಕ್ಕೆ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ಈಗ ಲೈನ್ ಆಫ್ ಸೈಟ್ ಅನ್ನ ಆರ್ದಂಟಲ್ ಮಾಡ್ಲಿಕ್ಕೆ ದಟ್ ಐ ವಿಲ್ ಟೆಲ್ ಯು ಹೌ ಟು ಡೂ ದಟ್. ಅದನ್ನು ಕೂಡ ಹೇಳ್ತೀನಿ ನಾನು. This is the assembly of the 2 triangular plates, and in between this there are 3 foot screws. We are calling this as the leveling head. ಮತ್ತೆ ಇನ್ನೊಂದು ಎರಡನೇದು ಎಕ್ವಿಪ್ಮೆಂಟ್ ಅಲ್ಲಿ ಏನು ಅಂತ ಹೇಳಿದ್ರೆ ಇದು ಟೆಲಿಸ್ಕೋಪ್. ಈ ಟೆಲಿಸ್ಕೋಪ್ ಇಸ್ ಕನ್ಸಿಸ್ಟಿಂಗ್ ಆಫ್ ಒಂದು ಆಬ್ಜೆಕ್ಟ್ ಎಂಡ್ ಇದೆ, ಇನ್ನೊಂದು ಐ ಪೀಸ್ ಎಂಡ್ ಇದೆ. ಇದು ನಾವು ನೋಡುವಂತದ್ದು ಹೀಗೆ ವಿ ಆರ್ ಬೈಸೆಟ್ಟಿಂಗ್ ಥ್ರೂ ದಿಸ್. ಈಗ ನಾವು ನೋಡ್ತಾ ಇರ್ತೀವಿ, ಅದನ್ನ ಐ ಪೀಸ್ ಅಂತ ಕರಿತೀವಿ ನಾವು, ಐ ಎಂಡ್ ಅಂತ ಕರಿತೀವಿ, ಐ ಪೀಸ್ ಎಂಡ್ ಅಂತ. ಅಂಡ್ ಆಲ್ಸೋ ದಿಸ್ ಎಕ್ವಿಪ್ಮೆಂಟ್ is attached with a level tube, isn't it? ಒಂದು ಲೆವೆಲಿಂಗ್ ಸ್ಪಿರಿಟ್ ಲೆವೆಲ್ ಒಂದು ಇದೆ ಇಲ್ಲಿ. ಈ ಸ್ಪಿರಿಟ್ ಲೆವೆಲ್ ಏನ್ ಮಾಡ್ತದೆ, ಸ್ಪಿರಿಟ್ ಲೆವೆಲ್ ಅಲ್ಲಿ ಇದೇನ್ ಮಾಡುತ್ತೆ ಅಂತ ಹೇಳಿದ್ರೆ ಇಲ್ಲೊಂದು ಬಬಲ್ ಇದೆ. ಸ್ಪಿರಿಟ್ ಒಂದು ಗ್ಲಾಸ್ ಟ್ಯೂಬ್ ಇದೆ, ಆ ಗ್ಲಾಸ್ ಟ್ಯೂಬ್ ಒಳಗಡೆ ಬಬಲ್ ಇದೆ, ಆ ಬಬಲ್ ಒಳಗಡೆ ಗ್ಲಾಸ್ ಟ್ಯೂಬ್ ಒಳಗಡೆ ಒಂದು ಸ್ಪಿರಿಟ್ ಹಾಕಿದ್ದಾರೆ, ಸ್ಪಿರಿಟ್ ಒಳಗೆ ಬಬಲ್ ಟ್ಯೂಬ್, ಅದು ಬಬಲ್ ಇದೆ ಒಂದು. ಅದೇನ್ ಮಾಡುತ್ತೆ ಬಬಲ್ ಅಂತ ಹೇಳಿದ್ರೆ ಡಿಪೆಂಡಿಂಗ್ ಅಪಾನ್ ದ ಲೈನ್ ಆಫ್ ಸೈಟ್ ಹೀಗೆ ಇರ್ಬೇಕು, ಯಾವಾಗ್ಲೂ ಅರ್ಧ ಆಗಿರ್ಬೇಕು. ಈ ಅರ್ಧ ಇಲ್ಲದೆ ಇದ್ರೆ ಅದೇನಾಗುತ್ತೆ, ಬಬಲ್ ಮೂವ್ ಆಗುತ್ತೆ ಹಿಂದೆ ಅಥವಾ ಮುಂದೆ, ಡಿಪೆಂಡಿಂಗ್ ಅಪಾನ್ ಹೌ ಇಟ್ ಈಸ್ ಅಂತ. ಯಾವ್ದು ಲೈನ್ ಆಫ್ ಸೈಟ್ ಹೇಗೆ ಉಂಟು ಹಾಗೆ. ಈ ಇನ್ಸ್ಟ್ರೂಮೆಂಟ್ ಅಲ್ಲಿ ದೇರ್ ಆರ್ ಓನ್ಲಿ 3 ಥಿಂಗ್ಸ್. ಒಂದು ಟೆಲಿಸ್ಕೋಪ್ ಇದೆ, ಮತ್ತೊಂದು ಸ್ಪಿರಿಟ್ ಲೆವೆಲ್ ಇದೆ, ಮತ್ತೊಂದು ಲೆವೆಲಿಂಗ್ ಹೆಡ್ ಇದೆ, ಮತ್ತೊಂದು ಟ್ರೈಪಾಡ್ ಇದೆ. ಇಷ್ಟೇ ಇನ್ಸ್ಟ್ರೂಮೆಂಟ್. ಸಮ್ ಟೈಮ್ಸ್ ಇಟ್ ವಿಲ್ ಬಿ ಆಸ್ಕ್ಡ್ ಇನ್ ದ ಎಕ್ಸಾಮಿನೇಷನ್, ಇದನ್ನ ಎಕ್ಸ್ಪ್ಲೈನ್ ದ ಲೆವೆಲಿಂಗ್ ಇನ್ಸ್ಟ್ರೂಮೆಂಟ್ ಅಂತ, ಲೆವೆಲಿಂಗ್ ವಿತ್ ನೀಡ್ ಡಯಾಗ್ರಾಮ್ ಅಂತ, ಡಯಾಗ್ರಾಮ್ ಸಮೇತ ಎಕ್ಸ್ಪ್ಲೈನ್ ಮಾಡಿ ಅಂತ ಹೇಳ್ತಾರೆ. ಅವಾಗ ಇಷ್ಟು ಬರೆದ್ರೆ ಸಾಕು. ನೀವು ಫಿಗರ್ ಹೇಗೆ ಕಾಣ್ತದೆ ನೋಡಿ ಅದನ್ನ ಹಾಗೆ ಬರೀರಿ. ಈ ಕಡೆಯಿಂದ ನೋಡುವಾಗ ಏನ್ ಕಾಣಿಸುತ್ತೆ ಅಷ್ಟು ಬರೆದ್ರೆ ಸಾಕು, ಆಯ್ತು. ಟೆಕ್ಸ್ಟ್ ಬುಕ್ ಅಲ್ಲಿ ಹೇಗೆ ಉಂಟು ಹಾಗೆ ಬರೀಬೇಕು ಅಂತ ಏನಿಲ್ಲ. ಯು ಜಸ್ಟ್ ರೈಟ್ ಡೌನ್. ಇಲ್ಲೊಂದು ಕೋನಿಕಲ್ ಶೇಪ್ ಒಂದು ಟ್ಯೂಬ್ ಇದೆ, ಆ ಟ್ಯೂಬ್ ಅಲ್ಲಿ ಇದು ಐ ಪೀಸ್ ಆಗ್ತದೆ, ಇದು ಆಬ್ಜೆಕ್ಟ್ ಎಂಡ್ ಆಗ್ತದೆ, ಮತ್ತೆ ಅದಕ್ಕೊಂದು ಲೆವೆಲಿಂಗ್ ಲೆವೆಲ್ ಬಬಲ್ ಲೆವೆಲ್ ಅನ್ನ ಸ್ಪಿರಿಟ್ ಲೆವೆಲ್ ನ ಅಟ್ಯಾಚ್ ಮಾಡಿದ್ದಾರೆ, ಮತ್ತೆ ಒಂದು ಫೋಕಸಿಂಗ್ ಸ್ಕ್ರೂ ಇದೆ. ಇದಿಷ್ಟು ವಿಷಯ ಬಿಟ್ರೆ ಬೇರೆ ಏನು ಇದ್ರೊಳಗಡೆ ಇಲ್ಲ. ಇದನ್ನ ಮತ್ತೆ ನೀವು ಇದನ್ನ ಆಪರೇಟ್ ಮಾಡ್ಲಿಕ್ಕೆ ಶುರು ಆಗುವಾಗ ಆಟೋಮೆಟಿಕಲಿ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಎವ್ರಿಥಿಂಗ್. ಇದನ್ನ ನೌ ಯು ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದಿಸ್ ಇಸ್ ದ ಕನ್ಸ್ಟ್ರಕ್ಷನ್ ಆಫ್ ಅವರ್ ಲೆವೆಲ್. ಇದನ್ನ ಈ ಲೆವೆಲ್ ಬಗ್ಗೆ ನಾನು ಕನ್ಸ್ಟ್ರಕ್ಷನ್ ಬಗ್ಗೆ ತುಂಬಾ ಹಿಂದಿನ ಕ್ಲಾಸ್ ಅಲ್ಲಿ ತುಂಬಾ ವಿಚಾರಗಳನ್ನ ನಾನು ಮಾತಾಡಿದ್ದೀನಿ. ಯು ಕ್ಯಾನ್ ಗೋ ಥ್ರೂ ದಟ್. ಇದನ್ನ ಇವತ್ತು ನಾವು ಕಾನ್ಸಂಟ್ರೇಟ್ ಮಾಡ್ತಾ ಇರೋದು ಯಾವುದು ಅಂತ ಹೇಳಿದ್ರೆ ಟೆಂಪರರಿ ಅಡ್ಜಸ್ಟ್ಮೆಂಟ್ ಆಫ್ ದ ಲೆವೆಲ್. ಇದನ್ನ ಹೌ ಟು ಡೂ ದಿಸ್ ಅಂತ. ಫಸ್ಟ್ ಜಾಬ್ ಏನು ಅಂತ ಹೇಳಿದ್ರೆ ಫಸ್ಟ್ ಟ್ರೈಪಾಡ್ ಅನ್ನ ನಾವೇನ್ ಮಾಡ್ಬೇಕು, 3 ಲೆಗ್ ಅನ್ನ ಸ್ಟೇಬಲ್ ಆಗುವ ಹಾಗೆ ನಾವು ಇದನ್ನ ಸ್ಪ್ರೆಡ್ ಮಾಡ್ಬೇಕು. ನಮ್ಮ ಹೈಟಿಗೆ ನಮ್ಗೆ ಕನ್ವಿನಿಯೆಂಟ್, ನಮ್ಮ ಕಣ್ಣಿನ ಹೈಟಿಗೆ, ನಮ್ಮ ನೋಡುವ ಹೈಟಿಗೆ ನಮ್ಗೆ ಕನ್ವಿನಿಯೆಂಟ್ ಆಗುವ ಹಾಗೆ ಅದನ್ನ ಫಸ್ಟ್ ಗೆ ಇದನ್ನ 3 ಲೆಗ್ ಅನ್ನ ಸ್ಪ್ರೆಡ್ ಮಾಡ್ಬೇಕು. ಸ್ಪ್ರೆಡ್ ಮಾಡ್ಬಿಟ್ಟು ಏನ್ ಮಾಡ್ಬೇಕು, ಅದನ್ನ ಗ್ರೌಂಡ್ ಅಲ್ಲಿ ಫಿಕ್ಸ್ ಮಾಡ್ಬೇಕು. ಇದನ್ನ ಫಿಕ್ಸ್ ಇಟ್ ಆನ್ ದ ಗ್ರೌಂಡ್ ಫರ್ಮ್ಲಿ ಆನ್ ಎ ಫೇರ್ಲಿ ಲೆವೆಲ್ ಗ್ರೌಂಡ್. ಇದನ್ನ ಇನ್ ಎ ಕಮಾಂಡಿಂಗ್ ಪೊಸಿಷನ್ ಅಂತ. ಇನ್ ಎ ಕಮಾಂಡಿಂಗ್ ಪೊಸಿಷನ್ ಯಾವಾಗಲೂ ಎನಿ ಇನ್ಸ್ಟ್ರೂಮೆಂಟ್, ಸರ್ವೆ ಇನ್ಸ್ಟ್ರೂಮೆಂಟ್, ಯು ಫಿಕ್ಸ್ ದ ಇನ್ಸ್ಟ್ರೂಮೆಂಟ್ ಓವರ್ ದ ಸ್ಟೇಷನ್ ಇನ್ ಎ ಲೆವೆಲ್ ಫೇರ್ಲಿ ಲೆವೆಲ್ ಹಾರ್ಡ್ ಗ್ರೌಂಡ್. ಇದನ್ನ ಇನ್ ಎ ಕಮಾಂಡಿಂಗ್ ಪೊಸಿಷನ್ ಅಂತ. ಇನ್ ಎ ಕಮಾಂಡಿಂಗ್ ಪೊಸಿಷನ್ ಅಂದ್ರೆ ಏನು ಅಂತ ಹೇಳಿದ್ರೆ ವಾಟ್ ಡಸ್ ಇಟ್ ಸೇಸ್ ಅಂತ ಹೇಳಿದ್ರೆ ಇದು ಕಮಾಂಡಿಂಗ್ ಅಂತ ಹೇಳಿ ಒಂದು ಇನ್ಸ್ಟ್ರೂಮೆಂಟ್ ಅನ್ನ ಒಮ್ಮೆ ನೀವು ಸೆಟ್ ಮಾಡಿದ್ರೆ ಮ್ಯಾಕ್ಸಿಮಮ್ ನಂಬರ್ ಆಫ್ ರೀಡಿಂಗ್ ತೆಗಿಲಿಕ್ಕೆ ಆಗ್ಬೇಕು. ದಟ್ ಇಸ್ ಯುನಿಕ್ ಸಮ್, ದಟ್ ಇಸ್ ಇಂಟೆಲಿಜೆನ್ಸ್. ಇದು ಲೆವೆಲ್ ನಮ್ದು ಸ್ಟೇಟ್ ಇದೆ, ಅಲ್ಲಿ ಇಲ್ಲಕ್ಕೆ ಎಷ್ಟು ಸೈಟ್ ಇದೆ, ಈ ಕಡೆ ಇಲ್ಲಕ್ಕೆ ಎಷ್ಟು ಕೆಳಗಡೆ ಇದೆ ಅಥವಾ ಮೇಲ್ಗಡೆ ಇದೆ, ಅಥವಾ ನಾವು ಏನು ಕೆಲಸ ಮಾಡ್ಬೇಕಿದೆ. ಬೇಸ್ಡ್ ಆನ್ ದಟ್ ಇಸ್ ಯು ಮಸ್ಟ್ ಸೆಲೆಕ್ಟ್ ದ ಸ್ಟೇಷನ್ ಇನ್ ಸಚ್ ಎ ವೇ ದಟ್ ಇಟ್ ಈಸ್ ಫೇರ್ಲಿ ಲೆವೆಲ್, ಗ್ರೌಂಡ್ ಲೆವೆಲ್ ಆಗಿರ್ಬೇಕು, ಮತ್ತೆ ಫರ್ಮ್ ಆಗಿರ್ಬೇಕು, ಹಾರ್ಡ್ ಆಗಿರ್ಬೇಕು, ಮತ್ತೆ ಇನ್ ಕಮಾಂಡಿಂಗ್ ಪೊಸಿಷನ್ ಇರ್ಬೇಕು. ಹಾಗೆ ನೀವು ಚಾಯ್ಸ್ ಮಾಡ್ಬೇಕು, ಸೆಲೆಕ್ಟ್ ಮಾಡ್ಬೇಕು ಏನ ಇನ್ಸ್ಟ್ರೂಮೆಂಟ್ ಸ್ಟೇಷನ್ ಅಲ್ಲಿ. ಯು ಸ್ಪ್ರೆಡ್ ದಿಸ್ ಲೆಗ್ ಅಂಡ್ ಫಿಕ್ಸ್ ಇಟ್ ಫರ್ಮ್ಲಿ. ಫಿಕ್ಸ್ ಮಾಡ್ಬಿಟ್ಟು ಏನ್ ಮಾಡ್ಬೇಕು ನೀವು ಅಂತ ಹೇಳಿದ್ರೆ ಈ ಆರ್ಡಾಂಟಲ್ ಈಗ ಟ್ರಯಾಂಗಲ್ ನಮ್ಮ ಟ್ರೈಪಾಡ್ ಇನ್ನೊಂದು ಟ್ರಯಾಂಗುಲರ್ ಪೀಸ್ ಇದೆ. ಯು ಕ್ಯಾನ್ ಸಿ ದಿಸ್. ಇದನ್ನ ಇಲ್ಲೊಂದು ಕಲರ್ ಇದೆ, ಇದು ಈ ರೆಡ್, ಈ ಕಲರ್ ಈ ಲೆವೆಲ್ ಈ ಪ್ಲೇಟು ಲೆಟ್ ಅಸ್ ಮೇಕ್ ಇಟ್ ಆರ್ಡಾಂಟಲ್.
ನಮ್ಮ ಐ ಲೆವೆಲ್ಗೆ, ಕಣ್ಣಿನ ಲೆವೆಲ್ಗೆ ಅದು ಆರ್ದಾಂಟಲ್ ಆಗಿರ್ಬೇಕು. ಹಾಗೆ ನಾವು ಫಿಕ್ಸ್ ಮಾಡ್ಬೇಕು. ಇಟ್ ಈಸ್ ಫಿಕ್ಸಿಂಗ್ ದ ಲೆವೆಲ್, ದಟ್ ಈಸ್ ಟ್ರೈಪಾಡ್. ಲೆವೆಲ್ ಟ್ರೈಪಾಡ್ ಅನ್ನ ಫಿಕ್ಸ್ ಮಾಡಿ ಆಯ್ತು. ಟ್ರೈಪಾಡ್ ಅನ್ನ ಫಿಕ್ಸ್ ಮಾಡಿ ಆದ ನಂತರ ಆಲ್ವೇಸ್ ರಿಮೆಂಬರ್ ದಟ್ ಈಸ್ ಒಂದು ಕೈಯಲ್ಲಿ ಇನ್ಸ್ಟ್ರೂಮೆಂಟ್ ಅನ್ನ, ಲೆವೆಲಿಂಗ್ ಇನ್ಸ್ಟ್ರೂಮೆಂಟ್ ಅನ್ನ ಇಟ್ಕೊಳ್ಬೇಕು. ಇನ್ನೊಂದು ಕೈಯಲ್ಲಿ ನಮ್ಮ ಸ್ಕ್ರೂ ಇದೆ ಇಲ್ಲಿ ಕೆಳಗಡೆ, ಇದನ್ನ ಆ ಸ್ಕ್ರೂ ಒಳಗಡೆ ಇದನ್ನ ಫಿಕ್ಸ್ ಮಾಡ್ಬೇಕು. ಒಂದು ಕೈಯಲ್ಲಿ ಇದನ್ನ ಯಾಕೆ ಈಗ ಇಟ್ಕೊಳ್ಬೇಕು ಅಂತ ಹೇಳಿದ್ರೆ, ಯು ಶುಡ್ ನಾಟ್ ಕೆಳಗಡೆ ಬೀಳಬಾರ್ದು. ಕೆಳಗಡೆ ಬಿದ್ರೆ ಡ್ಯಾಮೇಜ್ ಆಗುತ್ತೆ. ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕು, ಫರ್ಮ್ಲಿ ಇಟ್ ಶುಡ್ ಬಿ ಕೇರ್ಫುಲಿ ವಿ ಮಸ್ಟ್ ಹೋಲ್ಡ್ ದಿಸ್. ಈಗ ಇಟ್ಕೊಳ್ಬೇಕು, ಈಗ ಎರಡೆರಡು ಕೈಯಲ್ಲಿ ಸ್ಕ್ರೂ ಇಟ್ಕೊಳ್ಬೇಕು, ಮತ್ತೆ ಫಿಕ್ಸ್ ಮಾಡ್ಬೇಕು. ಇದನ್ನ ಯಾವಾಗ ಟ್ರೈಪಾಡ್ ಮೇಲೆ ಫಿಕ್ಸ್ ಆಯ್ತು. ಈಗ ಫಿಕ್ಸ್ ಆದ ನಂತರ ನೆಕ್ಸ್ಟ್ ಜಾಬ್ ಏನು ಅಂತ ಹೇಳಿದ್ರೆ, ನಾವು ಒಂದು ಚೆಕ್ ಮಾಡ್ಬೇಕು. ಇದನ್ನ ಏನಂತ ಹೇಗೆ ಚೆಕ್ ಮಾಡ್ತೀವಿ? ಫಸ್ಟಿಗೆ ಏನ್ ಮಾಡ್ಬೇಕು, ಮೊದಲನೇದೇನು ಅಂತ ಹೇಳಿದ್ರೆ ಸ್ಪಿರಿಟ್ ಲೆವೆಲ್ ಒಂದು ಚೆಕ್ ಮಾಡ್ಬೇಕು, ಎಲ್ಲಿ ಉಂಟಿದು ಅಂತ. ಅವಾಗ ನಮ್ಗೆ ಏನಾಗುತ್ತೆ, ಒಂದು ಅಂದಾಜ್ ಆಗುತ್ತೆ ವೆದರ್ ಇಟ್ ಈಸ್ ಲೆವೆಲ್ ಆರ್ ನಾಟ್ ಅಂತ. ಇದು ಒಂದು ಕೆಲಸ. ಒಂದು ಕೆಲಸದಲ್ಲಿ ನಮ್ಮ ಬಬಲ್, ಈ ಬಬಲ್ ಸೆಂಟ್ರಲ್ ಬಬಲ್ ಅಂತ ಬಬಲ್ ಇದೆ. ಹೀಗೆ ಆ ಬಬಲ್ ಇಂದ ಸೆಂಟರ್ ಇಂದ ಒಂದೊಂದು 2 ಮಿಲಿಮೀಟರ್ ಡಿವಿಷನ್ ಮಾಡಿದ್ದಾರೆ, ಮಾರ್ಕ್ ಮಾಡಿದ್ದಾರೆ. ನಮ್ಮ ಸ್ಕೇಲ್ ಇದೆಯಲ್ಲ ನಿಮ್ದು, ಸ್ಕೇಲಿನ ಹಾಗೆ ಸ್ಕೇಲ್ ಅಲ್ಲಿ ಮಾರ್ಕ್ ಮಾಡಿದಾಗೆ ಆ ಸೆಂಟರ್ ಬಬಲ್ ಸೆಂಟರ್ ಇಂದ 2 ಮಿಲಿಮೀಟರ್ಗೆ 2 ಮಿಲಿಮೀಟರ್ಗೆ ಅದನ್ನು ಮಾರ್ಕ್ ಮಾಡಿದ್ದಾರೆ. ಇದನ್ನ ನಾವು ವಿ ಮಸ್ಟ್ ಮೇಕ್ ಶೂರ್ ದಟ್ ದ ಬಬಲ್ ಶುಡ್ ಬಿ ಅಟ್ ದ ಸೆಂಟರ್ ವೆನ್ ಯು ಆರ್ ರೀಡಿಂಗ್ ದ ಸ್ಟಾಫ್ ರೀಡಿಂಗ್. ಇದನ್ನ ಈಗ ನೋಡಿದ್ರೆ ಗೊತ್ತಾಗುತ್ತೆ. ಇದನ್ನ ನೋಡಿದ ತಕ್ಷಣ ನಮ್ಗೆ ಅರ್ಥ ಆಗುತ್ತೆ ವೆದರ್ ಇಟ್ ಈಸ್ ಲೆವೆಲ್ ಆರ್ ನಾಟ್ ಅಂತ. ಇದನ್ನ ಆವಾಗ ನಾವ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, now this process is most important to make the instrument level, to make the, it is called leveling up ಅಂತ ಹೇಳೋದು ಇದಕ್ಕೆ. ಈಗ ಫಸ್ಟ್ ಜಾಬ್ ಏನು, ಒಂದು ಫಿಕ್ಸಿಂಗ್ ದ ಟ್ರೈಪಾಡ್ ಫಿಕ್ಸ್ ಮಾಡಿ ಆಯ್ತು. ಆಫ್ಟರ್ ಫಿಕ್ಸಿಂಗ್ ದ ಟ್ರೈಪಾಡ್, ದ ನೆಕ್ಸ್ಟ್ ಜಾಬ್ ಇಸ್ ದಟ್ ಈಸ್ ಲೆವೆಲ್ ದ ಇನ್ಸ್ಟ್ರೂಮೆಂಟ್. ಇದಕ್ಕೆ ಲೆವೆಲಿಂಗ್ ಅಪ್ ಅಂತ ಹೇಳುದು. ಈ ಲೆವೆಲಿಂಗ್ ಅಪ್ ಅನ್ನೋದು ಒಂದು ಸ್ವಲ್ಪ ಕೆಲಸ ಜಾಸ್ತಿ. ಅದಕ್ಕೆ that depends upon your knowledge and your capacity and how much you have the experience. ಅದರ ಮೇಲೆ ಡಿಪೆಂಡ್ ಆಗುತ್ತೆ. Now therefore, ಈಗ we must check the bubble whether the bubble is at the center or not ಅಂತ. If not, ಅವಾಗ ಏನ್ ಮಾಡ್ಬೇಕು ನಾವು ಅಂತ ಹೇಳಿದ್ರೆ, ಯಾವಾಗ್ಲೂ ಆಲ್ವೇಸ್ ಪ್ಲೀಸ್ ರಿಮೆಂಬರ್, ನೋ ದಟ್ ಈಸ್ ಇದು ಟೆಲಿಸ್ಕೋಪ್ ಅನ್ನ ಮೇಕ್ ಪ್ಯಾರಲಲ್ ಟು ಎನಿ 2 foot screws. Make the telescope parallel to any foot screws. Is it not? This is most important to leveling up of the instrument. Leveling instrument level ಮಾಡಿದೆ ಹೇಗೆ ಅಂತ. Then hold these 2 foot screws. ಯಾವ 2 foot screws ಗೆ ನೀವು ಇದನ್ನ ಪ್ಯಾರಲಲ್ ಆಗಿ ಇಟ್ಟಿದ್ದೀರೋ ಆ 2 foot screws ಅನ್ನ ಹೀಗೆ ಕೈಯಲ್ಲಿ ಇಟ್ಕೊಳ್ಳಿ. After holding this, you just watch the bubble and that is turn the foot screws either inward or outward depending upon how the bubble is moving. Isn't it? Bubble ಈ ಕಡೆ ಹೋದ್ರೆ ಒಳಗಡೆ ಕಳಿಸಿ, bubble ಈ ಕಡೆ ಹೋದ್ರೆ ಹೊರಗಡೆ ಕಳಿಸಿ. Then you make the bubble to the center by operating these 2 foot screws. Operate these foot screws, isn't it? By making parallel to these foot screws, the telescope should be made parallel to these 2 foot screws and operate either inward or outward depending upon how the bubble is moving. Isn't it? This is first stage. Leveling up of the level instrument and level ಮಾಡ್ಲಿಕ್ಕೆ this is the first step. Isn't it? Then second step ಏನ್ ಮಾಡ್ಬೇಕಂತ ಹೇಳಿದ್ರೆ, then turn the telescope, bring it over the 3rd foot screw. ಈಗ 2 foot screw ನಾವು ಆಲ್ರೆಡಿ ಆಪರೇಟ್ ಮಾಡಿ ಆಯ್ತು. Isn't it? ಇದಕ್ಕೆ ಪ್ಯಾರಲಲ್ ಮಾಡಿ ಆಯ್ತು. Now check the bubble. Isn't it? Now verify the bubble whether the bubble is at the center or not. If the bubble is central, your setup is right. If not, then operate the 3rd foot screw. Isn't it? Either inward or outward depending upon the movement of the bubble. Isn't it? Make sure that the bubble should be at the center. Isn't it? Then again bring back to the 2 foot screws. Make the instrument parallel to the 2 foot screws. ಈ 2 foot screws ಗೆ ಇನ್ಸ್ಟ್ರೂಮೆಂಟ್ ಅನ್ನ ಪ್ಯಾರಲಲ್ ಮಾಡಿದ ನಂತರ again operate these 2 foot screws either inward or outward depending upon the movement of the bubble. Bubble ಈ ಕಡೆ ಹೋದ್ರೆ ಒಳಗಡೆ, ಈ ಕಡೆ ಹೋದ್ರೆ ಹೊರಗಡೆಗೆ. Then make sure that the bubble should be at center. Isn't it? Then again further bring back to the 3rd foot screw.
ಅಂದ್ರೆ ಮೊದಲು ನಾವು ಹೇಗೆ ಈ ನಮ್ಮ ಟೆಲಿಸ್ಕೋಪ್ ಅನ್ನ ಇಟ್ಕೊಂಡಿದ್ದೇವೋ ಅದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿ bring over the third foot screw, isn't that? Then again look at the bubble. You just watch where is the bubble. Bubble is at the center, your setup is done, isn't it? If not, again you operate this, isn't it? Third foot screw na either inward or outward. ಹೀಗೆ ಮಾಡಿದ ನಂತರ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ದು ಬಬಲ್ ಸೆಂಟರ್ ಬರುತ್ತೆ. ಓಕೆ, ದೆನ್ ಫರ್ದರ್ bring back, isn't it, to the third and check whether the bubble is at the center or not. If not, repeat. Then bring back to the third foot screw, isn't it? Check the bubble, isn't it? ನೀವು 2 ಸಾರಿ ಮಾಡುವಾಗ ಇದು ಆಗಬೇಕು. ಯೂಶುವಲಿ ಆಗುತ್ತೆ ಯಾವಾಗ? ಇಫ್ ಯುವರ್ ಇನ್ಸ್ಟ್ರೂಮೆಂಟ್ ಇನ್ಸ್ಟ್ರೂಮೆಂಟ್ ನೀವು ಲೆವೆಲ್ ಆಗಿ ಮಾಡಿದ್ರೆ ಈಗ ನಾನು ಹೇಳಿದ ಆಪರೇಷನ್ಸ್ ಅಲ್ಲಿ ಅಲ್ಲಿಗೆ ಲೆವೆಲ್ ಬಂದ್ಬಿಡುತ್ತೆ. When for the rotation, for this rotation, where should be the bubble? Bubble should be at the center. For all positions of the instrument, the bubble should be at the center. For all positions. ಈಗ ಲೈನ್ ಆಫ್ ಸೈಟ್ ಹೀಗೆ ಇದೆ, ಈ ಕಡೆ ಬಂದ್ರೆ ಲೈನ್ ಆಫ್ ಸೈಟ್ ಹೀಗೆ ಆಗುತ್ತೆ, ಈ ಕಡೆ ಬಂದ್ರೆ ಲೈನ್ ಆಫ್ ಸೈಟ್ ಹೀಗೆ ಆಗುತ್ತೆ. ಇದು ನಾಟ್ ಲೈನ್ ಆಫ್ ಸೈಟ್ ಹೀಗೆ ಆಗುತ್ತೆ. Therefore, it will create one plane, horizontal plane create ಮಾಡುತ್ತೆ ಹೀಗೆ. ಇದು ನಾಟ್ ಒಂದು ಲೈನ್ ಆಫ್ ಸೈಟ್, ಇನ್ನೊಂದು ಲೈನ್ ಆಫ್ ಸೈಟ್, ಇನ್ನೊಂದು. There are number of line of sight. That is, we are rotating through the vertical axis. Instrument vertical axis ಇದು. ಈ vertical axis ಮೇಲೆ ನಾವು ಟೆಲಿಸ್ಕೋಪ್ ಅನ್ನು rotate ಮಾಡ್ತಾ ಇದ್ದೀವಿ. ಲೈನ್ ಆಫ್ ಸೈಟ್ ಏನಾಗುತ್ತೆ? ಒಂದು ಲೈನ್ ಆಫ್ ಸೈಟ್, ಇನ್ನೊಂದು ಲೈನ್ ಆಫ್ ಸೈಟ್, ಇನ್ನೊಂದು ಲೈನ್ ಆಫ್ ಸೈಟ್, ಹಾಗೆ ಸಾವಿರಾರು ಲೈನ್ ಆಫ್ ಸೈಟ್ ಇರುತ್ತೆ. ಆ ಸಾವಿರಾರು ಲೈನ್ ಆಫ್ ಸೈಟ್ ಎಲ್ಲ ಸೇರುವಾಗ ಏನಾಗುತ್ತೆ? horizontal plane ಫಾರ್ಮ್ ಆಗುತ್ತೆ. It is called horizontal plane, is it not? Therefore, now tell me, our line of sight lying where? The line of sight is lying on horizontal plane, is it not? ತಿಳಿತಾ? horizontal line ಎಲ್ಲಿದೆ? horizontal plane ಇದೆ. horizontal plane ಎಲ್ಲಿಂದ ಬಂತು? There are number of horizontal plane at one particular location, is it not? ಈ ಇನ್ಸ್ಟ್ರೂಮೆಂಟ್ ಸಂಬಂಧಪಟ್ಟಾಗಿ ನಾನು ಮಾತಾಡ್ತಾ ಇದ್ದೀನಿ, ಈಗ ಸೆಟಪ್ ಗೆ ಸಂಬಂಧಪಟ್ಟಾಗಿ ನಾನು ಮಾತಾಡ್ತಾ ಇದ್ದೀನಿ, is it not? Now this is called the temporary adjustments. ಇದು ಎರಡು ಕೆಲಸ ಆಯ್ತು. ಒಂದು ಕೆಲಸ ಏನು? ಟ್ರೈಪಾಡ್ ಸೆಟ್ ಮಾಡೋದು. ಎರಡನೇ ಕೆಲಸ ಏನು? ದಟ್ ಈಸ್ ಲೆವೆಲಿಂಗ್ ಅಪ್ ಆಫ್ ದ ಇನ್ಸ್ಟ್ರೂಮೆಂಟ್. ಇನ್ಸ್ಟ್ರೂಮೆಂಟ್ ಅನ್ನು ಲೆವೆಲಿಂಗ್ ಅಪ್ ಅಂದ್ರೆ ವಿ ಹ್ಯಾವ್ ಮೇಡ್ ದ ಲೈನ್ ಆಫ್ ಸೈಟ್ ಟ್ರೂಲಿ ಹಾರಿಜಾಂಟಲ್. ಬಬಲ್ ಲೈನ್ ಆಫ್ ಸೈಟ್ ಅನ್ನು ಏನ್ ಮಾಡಿದೀವಿ ನಾವು? ಟ್ರೂಲಿ ಹಾರಿಜಾಂಟಲ್ ಬೈ ಮೇಕಿಂಗ್ ದ ಬಬಲ್ ಅಟ್ ದ ಸೆಂಟರ್. ಇದು ನಾಟ್ ತಿಳಿತಾ? 5 ಸಾರಿ ಆದ್ರೆ 5 ಸಾರಿ ಮಾಡ್ಬೇಕು, 6 ಸಾರಿ ಆದ್ರೆ 6 ಸಾರಿ ಮಾಡ್ಬೇಕು. ಆಗದೆ ಇದ್ರೆ ಏನ್ ಮಾಡ್ಬೇಕು? ಅವಾಗ ದೇರ್ ಇಸ್ ಸಮ್ ಪ್ರಾಬ್ಲಮ್ ವಿತ್ ದಟ್ ಈಸ್ ಯುವರ್ ಸೆಟಪ್. ನೀವು ಸೆಟ್ ಮಾಡಿದಿರಲ್ಲ, ಈಗ ನಾನು ಹೇಳಿದಲ್ಲ, ಈ ರೆಡ್ ಒಂದು ಪ್ಲೇಟ್ ಕಾಣಿಸ್ತಲ್ಲ, ಮೆಟಲ್ ಪ್ಲೇಟ್ ಟ್ರೈಪಾಡ್ದು, ಅದನ್ನ ನೀವು ಸರಿಯಾಗಿ ಮಾಡ್ಲಿಲ್ಲ. ಅಂಡ್ ಆಲ್ಸೋ ಯು ಮಸ್ಟ್ ಎನ್ಶೂರ್ ಇದೊಂದು ನೋಡ್ಕೊಳ್ಳಿ, ಯಾವಾಗ ಲೆವೆಲಿಂಗ್ ಎಡ್ ಅನ್ನು ನೀವು ಆಪರೇಟ್ ಮಾಡ್ಬೇಕು ಅಂತ ಇರುತ್ತೆ, ಆ ಟೈಮಲ್ಲಿ ಯು ಮೇಕ್ ಶೂರ್ ದಟ್ ಈ ಬಬಲ್ ನಮ್ಮ ಈ ಫುಡ್ ಸ್ಕ್ರೂಸ್ ಮೇಲ್ಗಡೆಯಿಂದ ಕೆಳಗಡೆಗೆ, ಕೆಳಗಡೆಯಿಂದ ಮೇಲೆ ಓಡಾಡುತ್ತೆ. ಯು ಮೇಕ್ ಶೂರ್ ದಟ್ ಆಲ್ವೇಸ್ ದ ಫುಡ್ ಸ್ಕ್ರೂ ಶುಡ್ ಬಿ ಅಟ್ ದ ಸೆಂಟರ್ ಆಫ್ ಇಟ್ಸ್ ರನ್. ಅದನ್ನೊಂದು ಫಸ್ಟ್ ನೋಡ್ಕೊಳ್ಬೇಕು. ಯಾವಾಗ ಮಧ್ಯದಲ್ಲಿ ನಡುವೆ ಇರುವಾಗ ಈ ಮೂವ್ಮೆಂಟ್ ಇದೆಷ್ಟು ಸ್ಪೇಸ್ ಇದೆ ಇಲ್ಲಿ, ಈ ಎರಡು ವೈಟ್ ಪ್ಲೇಟ್, ಟ್ರಯಾಂಗುಲರ್ ಪ್ಲೇಟ್ ನಡುವೆ ಎಷ್ಟು ಸ್ಪೇಸ್ ಇದೆ, ಆ ಸ್ಪೇಸ್ ನ ನಡುವೆ ಇರುವಾಗೆ ನೋಡ್ಕೊಳ್ಬೇಕು. ಮೂರನ್ನು ಕೂಡ ಅಪ್ರಾಕ್ಸಿಮೇಟ್ಲಿ ವಿ ಮಸ್ಟ್ ಕೀಪ್ ಅಟ್ ದ ಸೆಂಟರ್ ಆಫ್ ಇಟ್ಸ್ ರನ್, ಇದ್ರ ಮೂವ್ಮೆಂಟ್ ಗೆ, ಇದು ನಾಟ್. ಅಂಡ್ ಆಲ್ಸೋ ನೋ ದಟ್ ಗಿವ್ಸ್ ಯು ದ ಬೆಸ್ಟ್ ರಿಸಲ್ಟ್. ಆಗ ಬೇಗ ಆಗ್ಬಿಡುತ್ತೆ, ಕೆಲಸ ಬೇಗ ಆಗ್ತದೆ. ಇದು ಇಲ್ಲದಿದ್ರೆ ಫಸ್ಟ್ ಇದನ್ನ ಲೆವೆಲ್ ಆದಷ್ಟು ನಮ್ಮ ಕಣ್ಣಿನ ಲೆವೆಲ್ಗೆ ಇದು ನೋಡುವಾಗ ಇಟ್ ಇಸ್ ರೈಟ್ ಅಂತ, ಹಾರಿಜಾಂಟಲ್ ಆಗಿದೆ ಅಂತ, ದೆನ್ ಫಿಕ್ಸ್ ಇಟ್, ದೆನ್ ಡೂ ದಿಸ್ ಆಪರೇಷನ್, ಲೆವೆಲಿಂಗ್ ಆಪರೇಷನ್. ಎರಡು ಕೆಲಸ ಆಯ್ತು. ಇದು ಮಾಡಿ ಮತ್ತೊಂದು ಏನಂತ ಹೇಳಿದ್ರೆ ಎಲಿಮಿನೇಷನ್ ಆಫ್ ಪ್ಯಾರಲಾಕ್ಸ್ ಅಂತ ಇನ್ನೊಂದು ವಿಷಯ ಹೇಳಿದೆ ನಾನು. ವಾಟ್ ಈಸ್ ದಟ್ ಎಲಿಮಿನೇಷನ್ ಆಫ್ ಪ್ಯಾರಲಾಕ್ಸ್ ಅಂತ? ಇದು ಎಲಿಮಿನೇಷನ್ ಆಫ್ ಪ್ಯಾರಲಾಕ್ಸ್ ಅಂತ ಹೇಳಿದ್ರೆ ಇಟ್ ಈಸ್ ಅಪರೆಂಟ್ ಮೂವ್ಮೆಂಟ್ ಆಫ್ ದ ಇಮೇಜ್. ಇದು ನಾಟ್ ಅಪರೆಂಟ್ ರಿಮೂವಿಂಗ್ ಆರ್ ನಾವು ಅಪರೆಂಟ್ ಮೂವ್ಮೆಂಟ್ ಆಫ್ ದ ಇಮೇಜ್ ಅನ್ನ ಸರಿ ಮಾಡೋದಕ್ಕೆ ವಿ ವಿಲ್ ಕಾಲ್ ಇಟ್ ಆಸ್ ಎಲಿಮಿನೇಷನ್ ಆಫ್ ಪ್ಯಾರಲಾಕ್ಸ್ ಅಂತ. ಇದು ನಾಟ್ ಅಂದ್ರೆ ಏನರ್ಥ? ಸಮಟೈಮ್ಸ್ ಏನಾಗುತ್ತೆ, ವೆನ್ ಯು ಲುಕ್ ಅಟ್ ದಿಸ್, ಇದನ್ನ ನಾವು ನೋಡ್ತೀವಿ, ಅಲ್ಲೆಲ್ಲ ಯಾವುದೋ ಒಂದು ಆಬ್ಜೆಕ್ಟ್ ಅನ್ನು ನೋಡ್ತೀವಿ ನಾವು. ಆಬ್ಜೆಕ್ಟ್ ಏನಾಗುತ್ತೆ ಅಂತಂದ್ರೆ ಹೀಗೆ ಮೂವ್ ಆಗ್ತಾ ಇರುತ್ತೆ, ಮೇಲೆ ಕೆಳಗೆ, ಕೆಳಗೆ ಮೇಲೆ ಮೂವ್ ಆಗ್ತಾ ಇರುತ್ತೆ. ಇಟ್ ಇಸ್ ಅಪರೆಂಟ್ ಮೂವ್ಮೆಂಟ್ ಆಫ್ ದ ಇಮೇಜ್. ಆಕ್ಚುಲಿ ಆ ಆಬ್ಜೆಕ್ಟ್ ಇನ್ನು ಮೇಲೆ ಕೆಳಗಡೆ ಓಡಾಡ್ತಾ ಇರುತ್ತಾ? ನೋ, ಇಟ್ ಇಸ್ ನಾಟ್, ಸ್ಟೇಬಲ್ ಆಗಿರ್ತದೆ. ಬಟ್ ನಾವು ನೋಡುವಾಗ ಏನಾಗುತ್ತೆ, ಇಟ್ ಲುಕ್ಸ್ ಲೈಕ್
that is it is moving above and below. Isn't it? That is apparent movement of the object. Isn't it? ಯಾಕೆ ಅಂತ ಹೇಳಿದ್ರೆ there is some error in our bisection. ನಮ್ಮ ಟೆಲಿಸ್ಕೋಪ್ ಅಲ್ಲಿ ಸ್ವಲ್ಪ ಎರರ್ ಇದೆ. ಈಗ ನಾವೇ ಅದನ್ನ ಏನ್ ಮಾಡ್ಬೇಕಂತ ಹೇಳಿದ್ರೆ ನಾವು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಬೇಕಂತ. ಯಾವ ತರ ಅಡ್ಜಸ್ಟ್ಮೆಂಟ್ ಮಾಡ್ತೀರಿ? ಹೌ ಟು ಡೂ ದಟ್ ಅಂತ ನೋಡಿ. ಇಲ್ಲ ಆಲ್ರೆಡಿ ಐ ಟೋಲ್ಡ್ ಯು ದಟ್ ಐ ಪೀಸ್ ಅಂತ ಒಂದು ವಿಷಯ ಇದೆ. ಇದನ್ನ ಈ ಐ ಪೀಸ್ ಅನ್ನ ಏನ್ ಮಾಡ್ಬೇಕು ನಾವು ಅಂತ ಹೇಳಿದ್ರೆ ಹಿಂದೆ ಅಥವಾ ಮುಂದೆ ಮಾಡ್ಬೇಕು. ಇದನ್ನ ಹಿಂದೆ ಅಥವಾ ಮುಂದೆ ಮಾಡಿದ್ರೆ ವಿಲ್ ಗೆಟ್ ದ ಶಾರ್ಪ್ ಕ್ಲಿಯರ್ ಇಮೇಜ್. ಶಾರ್ಪ್ ಅಂಡ್ ಕ್ಲಿಯರ್ ಇಮೇಜ್. ದಟ್ ಅಪರೆಂಟ್ ಮೂವ್ಮೆಂಟ್ ಆಫ್ ದ ಇಮೇಜ್ ಇಸ್ ಕ್ಲೋಸ್ ಡೌನ್. ಮೂವ್ಮೆಂಟ್ ಆಗೋದು ಕಾಣಲ್ಲ. ಏನಾಗುತ್ತೆ? ನೀವು ಫೋಕಸ್ ಮಾಡಿದಾಗೆ ಇದನ್ನ ಐ ಪೀಸ್ ಅನ್ನ ಸ್ವಲ್ಪ ಹಿಂದೆ ಅಥವಾ ಮುಂದೆ ಮಾಡ್ಬೇಕು. ಅವಾಗ ಏನಾಗ್ತದೆ? ಕ್ಲಿಯರ್ ಇಮೇಜ್ ನಮ್ಗೆ ಕಾಣಿಸುತ್ತೆ. ಯಾವಾಗ ಕ್ಲಿಯರ್ ಇಮೇಜ್ ಕಾಣಿಸುತ್ತೆ ಅಂತ ಹೇಳಿದ್ರೆ ದಟ್ ಈಸ್ ದೇರ್ ಆರ್ 3 ಕ್ರಾಸ್ ಆರ್ದಾಂಟಲ್ ಲೈನ್ಸ್. ಒಂದು ವರ್ಟಿಕಲ್ ಲೈನ್ ಇದೆ ಅಂಡ್ 3 ಆರ್ದಾಂಟಲ್ ಲೈನ್ಸ್ ಇದೆ, ಕ್ರಾಸ್ ಏರ್ಸ್ ಇದಾವೆ. ಆ ಕ್ರಾಸ್ ಏರ್ಸ್ಗಳು ಕ್ಲಿಯರ್ ಆಗಿ ಕಾಣ್ಬೇಕು ನಮ್ಗೆ. ಆ 3 ಕೂಡ ಆ 3 ಕ್ಲಿಯರ್ ಇಮೇಜ್ ಯಾವಾಗ ಕಾಣಿಸುತ್ತೆ ಅವಾಗ ನಮ್ಮ ಇನ್ಸ್ಟ್ರೂಮೆಂಟ್ ಸರಿಯಾಗಿದೆ. ಇದನ್ನ ಸಮಟೈಮ್ಸ್ ಏನಾಗುತ್ತೆ, ಒಂದು ಇದು ಮೆಥಡ್ ಅಲ್ಲಿ ವಿ ಕ್ಯಾನ್ ಎಲಿಮಿನೇಟ್ ದ ಪ್ಯಾರಲಾಕ್ಸ್. ಇದನ್ನ another ಮೆಥಡ್ ವಿ ಕ್ಯಾನ್ ಹ್ಯಾವ್. ಇಲ್ಲಿ ನೋಡಿ ಫೋಕಸಿಂಗ್ ಸ್ಕ್ರೂ ಇದೆಯಲ್ಲ, ಈ ಫೋಕಸಿಂಗ್ ಸ್ಕ್ರೂ ಕೂಡ ನಾವು ಅದನ್ನ ಆಪರೇಟ್ ಮಾಡಿದ್ರೆ ವಿಲ್ ಗೆಟ್ ದ ಕ್ಲಿಯರ್ ಇಮೇಜ್. ಇದನ್ನ ಕೆಲಸ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಇದನ್ನೆಲ್ಲ ಇನ್ಸ್ಟ್ರೂಮೆಂಟ್ ಸೆಟಪ್ ನಾವು ಇದನ್ನೆಲ್ಲ ರೀಡಿಂಗ್ ತಗೊಳ್ಳೋ ಮೊದಲೇ ಮಾಡ್ಬೇಕು ಇದನ್ನೆಲ್ಲ. ಇದನ್ನ ಅದಕ್ಕೆ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ಒಂದು ವೈಟ್ ಶೀಟ್ ಹೀಗೆ ಪೇಪರ್ ಇಡ್ತೀವಿ. ಒಂದು ಪೇಪರ್ ಇಟ್ಬಿಟ್ಟು ವಿಲ್ ಅಡ್ಜಸ್ಟ್ ಯಾವ್ದನ್ನ ಐ ಪೀಸ್ ಅನ್ನ ಅದನ್ನ ಹಿಂದೆ ಅಥವಾ ಮುಂದೆ ಅದು ಒಳಗೆ ಕಳಿಸ್ತೀವಿ. ಅಂದ್ರೆ ವಿ ಆರ್ ಅಡ್ಜಸ್ಟಿಂಗ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಐ ಪೀಸ್ ಅಂಡ್ ದ ಆಬ್ಜೆಕ್ಟ್ ಗ್ಲಾಸ್. ಇದನ್ನ ಆವಾಗ ಕ್ಲಿಯರ್ ಇಮೇಜ್ ಬರುತ್ತೆ ನಮಗೆ. ಆ ಕ್ಲಿಯರ್ ಇಮೇಜ್ ಪೇಪರ್ ಇಟ್ಟಿದ ತಕ್ಷಣ ಪೇಪರ್ ಅಲ್ಲಿ ವಿ ಮಸ್ಟ್ ಏಬಲ್ ಟು ಸಿ ದಿಸ್ 3 ದಟ್ ಇಸ್ ಇಮೇಜಸ್. ಯಾವ್ದನ್ನ ಈ 3 ಕ್ರಾಸ್ ಏರ್ ಇದೆಯಲ್ಲ ಆ 3 ಕ್ರಾಸ್ ಏರ್ ಅನ್ನ ಡಿಸ್ಟಿಂಕ್ಟ್ ಆಗಿ ಶಾರ್ಪ್ ಆಗಿ ನೋಡ್ಲಿಕ್ಕೆ ನಮ್ಗೆ ಆಗಬೇಕು. ಇದನ್ನ ಆ ಫೋಕಸಿಂಗ್ ಥ್ರೂ ಮತ್ತೆ ಐ ಪೀಸ್ ಇದೆರಡನ್ನು ಯೂಸ್ ಮಾಡ್ಕೊಂಡು ವಿ ಕ್ಯಾನ್ ಎಲಿಮಿನೇಟ್ ದ ಪ್ಯಾರಲಾಕ್ಸ್. ಇದನ್ನ ಪ್ಯಾರಲಾಕ್ಸ್ ಅಂದ್ರೆ ಏನು? ಇಟ್ ಇಸ್ ದ ಅಪರೆಂಟ್ ಮೂವ್ಮೆಂಟ್ ಆಫ್ ದ ಇಮೇಜ್. ಅಪರೆಂಟ್ ಮೂವ್ಮೆಂಟ್ ಆಫ್ ದ ಇಮೇಜ್. ಓಕೆ ಡನ್. ಈಗ ಏನ್ ಮಾತಾಡಿದೇವೆ ನಾವು? Now we have discussed about the temporary adjustment of the level. Okay, temporary adjustment of the level. You need not read anything. You can understand. If you understood straight away, you can write down. You can answer in your examination for all your questions. Isn't that? And also, it is very essential for civil engineers. We should know about it. Isn't that? ಇದೆಲ್ಲ ಬೇಸಿಕ್ಸ್, ಬೇಸಿಕ್ ನಾಲೆಡ್ಜ್ ಇದೆಲ್ಲ. ಇಂಜಿನಿಯರಿಂಗ್ ಪ್ರಾಕ್ಟೀಸ್ ಶುರು ಮಾಡ್ಬೇಕು ಅಂತ ಹೇಳಿದ್ರೆ ಇದೆಲ್ಲ ಬೇಸಿಕ್ ನಾಲೆಡ್ಜ್ ನಮ್ಗೆ ಸರಿಯಾಗಿ ಗೊತ್ತಿರ್ಬೇಕು. ಓಕೆ ಡನ್. ನಾನು ಹಿಂದಿನ ಕ್ಲಾಸ್ ಅಲ್ಲಿ ಇನ್ಸ್ಟ್ರೂಮೆಂಟ್ ಬಗ್ಗೆ ತುಂಬಾ ಮಾತಾಡಿದ್ದೀನಿ. ಇವತ್ತಿನ ಕ್ಲಾಸ್ ಅಲ್ಲಿ ಏನ್ ಮಾತಾಡಿದ್ದೀನಿ? ದಟ್ ಈಸ್ ಟೆಂಪರರಿ ಅಡ್ಜಸ್ಟ್ಮೆಂಟ್ ಆಫ್ ಲೆವೆಲ್ ಅಂತ ಮಾತಾಡಿದ್ದೀನಿ. ಈ ಟೆಂಪರರಿ ಅಡ್ಜಸ್ಟ್ಮೆಂಟ್ ಆದ ನಂತರ ಇನ್ನೊಂದು ವಿಷಯ ಇದೆ, ಪರ್ಮನೆಂಟ್ ಪರ್ಮನೆಂಟ್ ಅಡ್ಜಸ್ಟ್ಮೆಂಟ್ ಅಂತ ಹೇಳ್ತಿದೆ. ಸಿ ನಾವು ಯು ಕ್ಯಾನ್ ಸಿ ದಿಸ್. ನನಗೆ ಏನೆಲ್ಲ ಮಾತಾಡಿದೆಲ್ಲ ಇಲ್ಲಿ ಇಟ್ ಅವೈಲೇಬಲ್ ಇನ್ ದ ನೋಟ್ಸ್. ಇದನ್ನ ಅದನ್ನೆಲ್ಲ ಬರ್ದಿದ್ದೀನಿ ನಾನು. ಬೇರೆ ಏನು ವಿಷಯ ಇಲ್ಲ ಇದ್ರೊಳಗಡೆ. ನಾನು ಏನೆಲ್ಲ ನಿಮ್ಗೆ ಮಾತಾಡಿದ್ದೀನಿ ದಟ್ ಈಸ್ ಪ್ರಿಂಟೆಡ್ ಹಿಯರ್. ಇದನ್ನ you can stop your video and you can read this and the continuation of the same thing. Then elimination of parallax. See, you can see this. Parallax is the condition arising when the image formed by the objective is not in the plane of the crosshairs, and unless parallax is eliminated, accurate setting is not possible. Parallax can be eliminated in 2 ways. ಇದನ್ನು ಕೂಡ ನಾನು ನಿಮ್ಗೆ ಹೇಳಿದ್ದೀನಿ ಅಂತ. ಫೋಕಸಿಂಗ್ ದ ಐಪೀಸ್ ಆರ್ ಫೋಕಸಿಂಗ್ ದ ಆಬ್ಜೆಕ್ಟ್ ಎರಡನ್ನು ಮಾಡಿದ್ರೆ ನಾವು ವಿ ಕ್ಯಾನ್ ಡೂ ದಿಸ್. ಇನ್ನು ಈ ಪರ್ಮನೆಂಟ್ ಅಡ್ಜಸ್ಟ್ಮೆಂಟ್ ಅಂದ್ರೆ ಏನು ಅಂತ ಇದನ್ನು ಕೂಡ ಲಾಸ್ಟ್ ಸ್ವಲ್ಪ ಎಲಾಬರೇಟ್ ಆಗಿ ಎಕ್ಸ್ಪ್ಲೈನ್ ಮಾಡಿದೀನಿ. ಬರೀ ಫಂಡಮೆಂಟಲ್ ಆಕ್ಸಿಸ್ ಅಂತ. ಅದು ಪರ್ಮನೆಂಟ್ ಅಡ್ಜಸ್ಟ್ಮೆಂಟ್ ಅಂತ ನಾನು ಹೇಳಲಿಲ್ಲ. ದಟ್ ಈಸ್ ವಿ ಹಾವ್ ಗಾನ್ ಥ್ರೂ ದಿಸ್. ಇದು ಗೊತ್ತಿದೆ ನಮಗೆ. ಇದನ್ನ ಆಕ್ಸಿಸ್ ಆಫ್ ದ ಬಬಲ್ ಟ್ಯೂಬ್. ಆಕ್ಸಿಸ್ ಆಫ್ ದ ಬಬಲ್ ಟ್ಯೂಬ್ ಅಂತ ಹೇಳಿದ್ರೆ ದಟ್ ಈಸ್ ನೌ ಐ ವಿಲ್ ಶೋ ಯು ದಟ್. Then axis of the telescope, axis of the line of collimation. Line of collimation ಅಂದ್ರೆ ಐಪೀಸ್ ಲೆನ್ಸ್, ಐಪೀಸ್ ಅಲ್ಲಿ ಇರುವ ಲೆನ್ಸು, ಆಬ್ಜೆಕ್ಟ್ ಸೈಡ್ ಅಲ್ಲಿ ಇರುವ ಲೆನ್ಸು, ಅದೆರಡು ಆಪ್ಟಿಕಲ್ ಸೆಂಟರ್. ಆ ಎರಡಕ್ಕೂ ಒಂದು ಲೈನ್ ಡ್ರಾ ಮಾಡ್ಬಿಟ್ಟು ಆ ಎರಡು ಸೆಂಟರ್ ಸೇರಿಸಿ ಉದ್ದಕ್ಕೆ ಕಂಟಿನ್ಯೂ ಮಾಡಿದರೆ ದಟ್ ಇಸ್ ಕಾಲ್ಡ್ ಲೈನ್ ಆಫ್ ಸೈಟ್. ದಟ್ ಇಸ್ ಕಾಲ್ಡ್ ಕಾಲಿಮೇಷನ್. ಯಾವ್ದನ್ನ ಲೈನ್ ಆಫ್ ಸೈಟ್ ಅಂತ ಹೇಳಿದ್ರೆ, ಲೈನ್ ಆಫ್ ಕಾಲಿಮೇಷನ್ ಅಂತ ಹೇಳಿದ್ರೆ ಐಪೀಸ್ ಲೆನ್ಸ್ ಅಂಡ್ ಆಬ್ಜೆಕ್ಟ್ ಲೆನ್ಸ್ ಅದು ಎರಡಕ್ಕೂ ಆಪ್ಟಿಕಲ್ ಸೆಂಟರ್ ಇದೆ.
ಆಪ್ಟಿಕಲ್ ಸೆಂಟರ್ ಎರಡನ್ನು ಕನೆಕ್ಟ್ ಮಾಡಬೇಕು, ಅದನ್ನು ಕಂಟಿನ್ಯೂಷನ್ ಮಾಡಬೇಕು. ದಟ್ ವಿಲ್ ಕಾಲ್ ಇಟ್ ಆಸ್ line of collimation or line of sight. We can see this, isn't that? Then axis of telescope, that is further axis of telescope is also the line joining between the optical centers of eyepiece and object glass. Other to the optical center connect madidare, adana we will call it as, isn't that? Then the bubble axis I will tell you little later, isn't that? The vertical axis. What is the vertical axis? I know the vertical axis is the axis, isn't that? Through which the telescope is rotated, isn't it? Yav vertical axis andre idina vertical axis anta kariತೀವಿ ನಾವು, isn't it? This is called the vertical axis, the axis through which the telescope is rotated, vertical axis. ಮತ್ತೆ ಇದರಲ್ಲಿ your light ಬರುವಾಗ ಈ vertical axis ಮತ್ತೆ ಅದಕ್ಕೆ ಸ್ವಲ್ಪ ಡಿಫರೆನ್ಸ್ ಇದೆ, but in our case the telescope will be rotated only in the vertical axis, but whereas in the theodolite the telescope can be rotated both in horizontal and also in the vertical axis. ಎರಡು ಆಕ್ಸಿಸ್ ಅಲ್ಲೂ ನಾವು rotate ಮಾಡ್ತೀವಿ. ಇನ್ಸ್ಟ್ರೂಮೆಂಟ್ ಈಗೂ rotate ಆಗುತ್ತೆ ಮತ್ತೆ ಈಗೇನು rotate ಆಗುತ್ತೆ, ಎರಡು ಡೈರೆಕ್ಷನ್, ಎಕ್ಸ್ ಆಕ್ಸಿಸ್ ಮತ್ತೆ ವೈ ಆಕ್ಸಿಸ್ ಎರಡರಲ್ಲೂ ಕೂಡ rotate ಆಗುತ್ತೆ. ಅವಾಗ ಮಾತಾಡೋಣ ಅದನ್ನ. ಇದು ನಾವು ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ದಿಸ್ ಇಸ್ ದ ವರ್ಟಿಕಲ್ ಆಕ್ಸಿಸ್. ಮತ್ತೆ ಇದು ವರ್ಟಿಕಲ್ ಆಕ್ಸಿಸ್. ಈಗ ಲೈನ್ ಆಫ್ ಸೈಟ್ ಇಲ್ಲಿಂದ ಇಲ್ಲಿಗೆ ವರ್ಟಿಕಲ್ ಆಕ್ಸಿಸ್ ಇದು. therefore horizontal ಆಕ್ಸಿಸ್ ಯಾವ್ದಾಗಬೇಕು? ಇದು horizontal ಆಕ್ಸಿಸ್ which is perpendicular to the line of sight, which is perpendicular to the vertical axis, isn't it? Now these are the desired relationship between the axis, isn't it? Temporary permanent adjustment ಅಲ್ಲಿ ಇದು ಕೆಲಸ ಮಾಡಬೇಕು. ಲೈನ್ ಆಫ್ ಸೈಟ್ ಅಥವಾ ಲೈನ್ ಆಫ್ ಕಾಲಿಮೇಷನ್ ಮತ್ತೆ ಬಬಲ್ ಟ್ಯೂಬ್ ಆಕ್ಸಿಸ್ ಅದೆರಡು ಪ್ಯಾರಲಲ್ ಆಗಿರುತ್ತೆ. ಇದು ಪ್ಯಾರಲಲ್, ಇದು ಪ್ಯಾರಲಲ್. ವರ್ಟಿಕಲ್ ಆಕ್ಸಿಸ್ ಇದಕ್ಕೆ ಪರ್ಪೆಂಡಿಕ್ಯುಲರ್ ಇರಬೇಕು. ಹಾರಿಜಾಂಟಲ್ ಆಕ್ಸಿಸ್ vertical axis ke perpendicular. These are the relations. Idu namge ಮಾಡ್ಲಿಕ್ಕೆ ಆಗುದಿಲ್ಲ. Therefore the instrument, that is who have supplied the instrument, they will do it in the manufacturing stage. ಸ್ವಲ್ಪ ಮಟ್ಟಿಗೆ ನಮಗೆ ಮಾಡ್ಲಿಕ್ಕೆ ಆಗ್ತದೆ, we can do it, ಇದು ನಾಟ್. ಯಾಕಂತ ಹೇಳಿದ್ರೆ ಕೆಲಸ ಏನಾಗುತ್ತೆ, ಓವರ್ ಎ ಪೀರಿಯಡ್ ಆಫ್ ಟೈಮ್ ಈ ಇನ್ಸ್ಟ್ರೂಮೆಂಟ್ ಅನ್ನು ಯೂಸ್ ಮಾಡ್ತಾ ಇರ್ತೀವಿ. ನಾವು ಯೂಸ್ ಮಾಡುವಾಗ ಸ್ವಲ್ಪ ವ್ಯಾರಂಟಿ ಎಲ್ಲ ಆಗಿರ್ತದೆ. ಆವಾಗ ನಮ್ಗೆ ಕೆಲವು ಮೆಥಡ್ ಇದಾವೆ, ಇದು ನಾಟ್. ಬೈ ಅಪ್ಲೈಯಿಂಗ್ ದೋಸ್ ಮೆಥಡ್ ವಿ ಕ್ಯಾನ್ ಸೆಟ್ ಅಪ್ ದ ಇನ್ಸ್ಟ್ರೂಮೆಂಟ್. ಪರ್ಮನೆಂಟ್ ಸೆಟಪ್ ಕೂಡ ನಮ್ಗೆ ಮಾಡ್ಲಿಕ್ಕೆ ಆಗುತ್ತೆ. ಇದನ್ನ ಈಗ ನಾವು ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋದು ಬೇಡ. ಯು ಜಸ್ಟ್ ನೋ ವಾಟ್ ಈಸ್ ಪರ್ಮನೆಂಟ್ ಅಡ್ಜಸ್ಟ್ಮೆಂಟ್ ಅಂಡ್ ಟೆಂಪರರಿ ಅಡ್ಜಸ್ಟ್ಮೆಂಟ್. ಟೆಂಪರರಿ ಅಡ್ಜಸ್ಟ್ಮೆಂಟ್, ಟೆಂಪರರಿ ಸ್ಟೇಷನ್ ಇನ್ಸ್ಟ್ರೂಮೆಂಟ್ ಅನ್ನು ನಾವು ಇಲ್ಲೊಂದು ಸ್ಟೇಷನ್ ತೆಗೆದು ರೀಡಿಂಗ್ ಮಾಡಿತ್ತು, ಮತ್ತೆ ಇನ್ನೊಂದು ಮುಂದಕ್ಕೆ ಶಿಫ್ಟ್ ಮಾಡ್ತೀವಿ, ಅಲ್ಲೊಂದ್ ಸರಿ ಟೆಂಪರರಿ ಮಾಡಬೇಕು, ಇನ್ನೊಂದ್ ಕಡೆ ಶಿಫ್ಟ್ ಮಾಡ್ತೀವಿ, ಅಲ್ಲಿ ಒಮ್ಮೆ ಟೆಂಪರರಿ ಅಡ್ಜಸ್ಟ್ಮೆಂಟ್ ಮಾಡಬೇಕು. ದ ಪರ್ಮನೆಂಟ್ ಅಡ್ಜಸ್ಟ್ಮೆಂಟ್ ಕೆನಾಟ್ ಬಿ ಡನ್, ಇದನ್ನ ಶುಡ್ ಬಿ ಡನ್ ಬೈ ಎಕ್ಸ್ಪರ್ಟ್ಸ್. ಗೊತ್ತಿರೋರು, ವಿಚಾರಗಳು ಗೊತ್ತಿರೋರು ಮಾಡ್ಬೇಕು. ಅದಕ್ಕೂ ಪ್ರೊಸೀಜರ್ ಇದೆ. ನಮ್ಮ ಆಫೀಸಲ್ಲಿ ನಮ್ಮ ಇನ್ಸ್ಟಿಟ್ಯೂಟ್ ಅಲ್ಲಿ ನಮ್ಗೆ ಪರ್ಮನೆಂಟ್ ಸೆಟಪ್ ಮಾಡ್ಲಿಕ್ಕೆ ನಮ್ಗೆ ಆಗುತ್ತೆ. ಓಕೆ, ಯು ರಿಮೆಂಬರ್ ದಿಸ್. ಅಂಡ್ ದೆನ್ ಲಾಸ್ಟ್ ಕ್ಲಾಸ್ ಅಲ್ಲೂ ಕೂಡ ಇದ್ರ ಬಗ್ಗೆ ನಾನು ಮಾತಾಡಿದ್ದೀನಿ, ಅದನ್ನ ತೋರಿಸಿದ್ದೀನಿ. ವಾಟ್ ಐ ಹ್ಯಾವ್ ಡಿಸ್ಕಸ್ ನೌ ಅದನ್ನೇ ಬರ್ದಿರೋದು. ಓಕೆ ಓಕೆ, ನೌ ಸಿ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಲಿಟಲ್ ಬೆಟರ್. ಇಲ್ಲಿ ನಾನು ಒನ್ ಬೈ ಒನ್ ತೋರಿಸಿದ್ದೀನಿ ನೋಡಿ. ಈಗ ಇದು ಐ ಪೀಸ್ ಆಗ್ತದೆ, ಇದು ಆಬ್ಜೆಕ್ಟ್ ಗ್ಲಾಸ್ ಆಗುತ್ತೆ. ದೆನ್ ಸಿಮಿಲರ್ಲಿ ಈಗ ನೋಡಿ, ಇದು ನಾನು ಹೇಳಿದ್ದು ಡಯಾಫ್ರೈಮ್ ಅಂತ. ಇದು ಡಯಾಫ್ರೈಮ್, ಇದು ಸಣ್ಣ ಒಂದು ಗ್ಲಾಸ್ ಪೀಸ್ ಇಟ್ಟಿದ್ದಾರೆ. ಆ ಗ್ಲಾಸ್ ಪೀಸ್ ಅಲ್ಲಿ ಈಗ ಮಾರ್ಕ್ ಇದೆ, ಇದನ್ನ ಕ್ರಾಸ್ ಏರ್ ಅಂತ ಹೇಳುದು. ಇದನ್ನ ಈ ತರದ ಕ್ರಾಸ್ ಏರ್ಸ್. ಅಂಡ್ ಸಿಮಿಲರ್ಲಿ ಇದು ಡಯಾಫ್ರೈಮ್, ಕ್ರಾಸ್ ಏರ್. ಇದು ನೋಡಿ ಲೈನ್ ಆಫ್ ಸೈಟ್. ಇದು ಇಲ್ಲಿ ಐ ಪೀಸ್ ಸೆಂಟರ್, ಇದು ಆಬ್ಜೆಕ್ಟ್ ಗ್ಲಾಸ್ ಸೆಂಟರ್. ಈ ಎರಡನ್ನ ಕನೆಕ್ಟ್ ಮಾಡಿದ್ರೆ ಮತ್ತೆ ಅದನ್ನ ಕಂಟಿನ್ಯೂಷನ್ಗೆ we will call it as line of collimation, and also we will call this as line of sight. ಇದು ವರ್ಟಿಕಲ್ ಆಕ್ಸಿಸ್ ಆಗುತ್ತೆ. ಇದನ್ನ ವರ್ಟಿಕಲ್ ಆಕ್ಸಿಸ್ ಕರಿತೀವಿ ನಾವು. ಇದನ್ನ ಈಗ ಬಬಲ್ ನೋಡಿ, ಯು ಕ್ಯಾನ್ ಸಿ ದ ಬಬಲ್. ದ ಬಬಲ್ ಇಸ್ ಅಟ್ಯಾಚ್ಡ್ ಲೈಕ್ ದಿಸ್. ಹೀಗೆ ಬಬಲ್ ನ ಅಟ್ಯಾಚ್ ಮಾಡಿದ್ದಾರೆ. ಈಗ ಬಬಲ್ ಆಕ್ಸಿಸ್ ಅಂದ್ರೆ ಏನು ಅಂತ, ಬಬಲ್ ಆಕ್ಸಿಸ್ ಅಂದ್ರೆ ಏನು ಅಂತ ಹೇಳಿದ್ರೆ, ಇಟ್ ಈಸ್ ನಾಟ್ ಕನೆಕ್ಟೆಡ್ ಫ್ರಮ್ ಸೆಂಟರ್ ಟು ಸೆಂಟರ್. ಇದು ಸೆಂಟರ್ ಇಂದ ಇಲ್ಲಿಗೆ ಆಕ್ಸಿಸ್ ಕನೆಕ್ಟ್ ಮಾಡಿದಲ್ಲ. ದ ಪೀಪಲ್ ವಿಲ್ ಅಂಡರ್ಸ್ಟ್ಯಾಂಡ್ ಲೈಕ್ ದಟ್. ಇದು ನೋಡಿ, ಬಬಲ್ ಆಕ್ಸಿಸ್ ಅಂದ್ರೆ ಇದು ಬಬಲ್ ಆಕ್ಸಿಸ್. ಯಾವಾಗ ಬಬಲ್ ಆಕ್ಸಿಸ್? when the bubble is at the center of its run. ಬಬಲ್ ಅದರ ಮೂವ್ಮೆಂಟ್ ನ ಸೆಂಟ್ರಲ್ ಇರುವಾಗ ಅದಕ್ಕೆ ಒಂದು ಟ್ಯಾಂಜೆಂಟ್ ಅನ್ನು ಡ್ರಾ ಮಾಡಿದ್ರೆ ದಟ್ ಈಸ್ ಕಾಲ್ಡ್ ದ ಆಕ್ಸಿಸ್ ಆಫ್ ದ ಬಬಲ್ ಟ್ಯೂಬ್. ಇದನ್ನ ಯಾವಾಗ ಬಬಲ್ ಟ್ಯೂಬ್ ಗೆ ಒಂದು ಟ್ಯಾಂಜೆಂಟ್ ಡ್ರಾ ಮಾಡಬೇಕು. ಯಾವಾಗ ಡ್ರಾ ಮಾಡಬೇಕು? when the bubble is at the center of its movement. ಇದನ್ನ ಬಬಲ್ ಏನಾಗುತ್ತೆ, ಈ ಕಡೆ ಮೂವ್ಮೆಂಟ್ ಆಗ್ತಾ ಇರುತ್ತೆ. ಇದು ಸೆಂಟರ್. ಇದು ಸೆಂಟ್ರಲ್ ಯಾವಾಗ ಇರುತ್ತೆ?
ಆಗ ಒಂದು ಟ್ಯಾಂಜೆಂಟ್ ಮಾಡಿದರೆ ಅದು ದಟ್ ಟ್ಯಾಂಜೆಂಟ್ ಈಸ್ ಕಾಲ್ಡ್ ದ ಆಕ್ಸಿಸ್ ಆಫ್ ದ ಬಬಲ್. ಈ ಬಬಲ್ ಮತ್ತೆ ಇದು ಇವೆರಡು ಪ್ಯಾರಲಲ್ ಆಗಿರುತ್ತೆ. ಲೈನ್ ಆಫ್ ಸೈಟ್ ಕಾಲಿನೇಷನ್ ಇದೆಲ್ಲ ಒಟ್ಟಿಗೆ ಇರುತ್ತೆ. ಇದು ನಾಟ್ ಅಂಡ್ ವರ್ಟಿಕಲ್ ಆಕ್ಸಿಸ್ ಯಾವಾಗಲೂ ಲೈನ್ ಆಫ್ ಸೈಟ್ ಗೆ ಪರ್ಪೆಂಡಿಕ್ಯುಲರ್ ಆಗಿರ್ತದೆ. ನೋ ದೀಸ್ ಆರ್ ದ ಡಿಸೈರ್ಡ್ ರಿಲೇಷನ್ಸ್ ಬಿಟ್ವೀನ್ ಇದು ನಾಟ್. ನೌ ದ ಬಬಲ್ ಆಕ್ಸಿಸ್ ಇದು ಹಾರಿಜಾಂಟಲ್ ಆಕ್ಸಿಸ್ ಅಂತ ಹೇಳುದು. ಹಾರಿಜಾಂಟಲ್ ಆಕ್ಸಿಸ್. ಓಕೆ, ದೆನ್ ನಾನು ಇದು ಇನ್ನೊಂದು ಸ್ವಲ್ಪ ನಾನು ನಿಮ್ಗೆ ಇದನ್ನ ಯೂಸ್ ಮಾಡಿದ ಇನ್ಸ್ಟ್ರೂಮೆಂಟ್ ಅನ್ನು ಯಾವ ತರ ಯೂಸ್ ಮಾಡ್ತೀವಿ, ಹೇಗೆ ಯೂಸ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಕೆಲವು ಟರ್ಮ್ಸ್ ಇದಾವೆ. ಆ ಟರ್ಮ್ಸ್ ಒಂದು ನಾನು ಹೇಳ್ಬಿಡ್ತೀನಿ ನಾನು ಇವತ್ತು. ನೋಡಿ, ಈಗ ಫಾರ್ ಎಕ್ಸಾಂಪಲ್ ಇಲ್ಲೊಂದು ಇಲ್ಲಕ್ಕಿದೆ. ಈಗ ಇಲ್ಲೊಂದು ಇಲ್ಲಕ್ಕಿದೆ. ಈ ಇಲ್ಲಕ್ಕಿಂದ ಹೌ ಟು ಆಪರೇಟ್ ದ ಇನ್ಸ್ಟ್ರೂಮೆಂಟ್ ಅಂತ. ಹೌ ಟು ಆಪರೇಟ್ ದ ಇನ್ಸ್ಟ್ರೂಮೆಂಟ್ ಅನ್ನೋದಕ್ಕೆ ಈಗ ಇಲ್ಲಿ ಈ ಇಲ್ಲಕ್ಕಿಂತ ಒಂದು ಎಂಡಿಂದ ಇನ್ನೊಂದು ಎಂಡಿಗೆ ಔಟ್ ಡೂ ದಿಸ್ ಅಂತ ಹೇಗೆ ನಾವು ಲೆವೆಲಿಂಗ್ ಆಪರೇಷನ್ಸ್ ಕ್ಯಾರಿ ಮಾಡ್ತೀವಿ. ನಾವು ಮೈ ಆಬ್ಜೆಕ್ಟ್ ಇಸ್ ಟು ಫೈಂಡ್ ಔಟ್ ನಾವು ಈ ಪಾಯಿಂಟ್ ಇಂದ ಈ ಪಾಯಿಂಟ್ ಗೆ ಎಷ್ಟು ಡಿಫರೆನ್ಸ್ ಇದೆ ಅನ್ನೋದಕ್ಕೆ ನಮ್ಗೆ ಈ ಕ್ವಶನ್. ಫಸ್ಟ್ ಏನ್ ಮಾಡ್ಬೇಕಂತ ಹೇಳಿದ್ರೆ, ಯಾವಾಗ್ಲೂ ಬೆಟರ್ ಆಲ್ವೇಸ್ ಕೀಪ್ ದ ಇನ್ಸ್ಟ್ರೂಮೆಂಟ್ ಇನ್ ಸಚ್ ಎ ವೇ ದಟ್ ನಿಮ್ಗೆ ಎಲ್ಲಿಂದ ಎಲ್ಲಿಗೆ ಮಾಡ್ಲಿಕ್ಕೆ ಫೈಂಡ್ ಔಟ್ ಮಾಡ್ಲಿಕ್ಕಿದೆ ಎಲಿವೇಶನ್ ಅನ್ನ ಅದರ ಮಧ್ಯದಲ್ಲಿ ಇಡ್ಲಿಕ್ಕೆ ಪ್ರಯತ್ನ ಮಾಡಿ. ಕೆಲಸ ಆಗದೆ ಇದ್ರೆ ಏನು ಮಾಡಕ್ಕಾಗುತ್ತಲ್ಲ, ಶಿಫ್ಟ್ ಮಾಡ್ಬೇಕಾಗುತ್ತೆ, ಮೂವ್ ಮಾಡ್ಬೇಕಾಗುತ್ತೆ. ಅದ್ಯಾಕೆ ಅಂತ ನಾನು ಹೇಳ್ತೀನಿ. ನಾವು ಅದನ್ನ ಸೆಂಟ್ರಲ್ ಇಟ್ರೆ ಎಲ್ಲಿಯಾದ್ರೂ ಇನ್ಸ್ಟ್ರೂಮೆಂಟ್ ಅಲ್ಲಿ ಎರರ್ ಇದ್ರೆ ದಟ್ ಎರರ್ ವಿಲ್ ಬಿ ಕಾಂಪನ್ಸೇಟೆಡ್. ಅದಕ್ಕೋಸ್ಕರ ನಾವು ಸೆಂಟ್ರಲ್ ಇಟ್ರೆ ಬೆಟರ್ ಆಗಿ. ಇನ್ಸ್ಟ್ರೂಮೆಂಟ್ ಸರಿ ಇದ್ರೆ ಎಲ್ಲಿಟ್ರು ಅಷ್ಟೇ, ಯು ವಿಲ್ ಗೆಟ್ ದ ಸೇಮ್ ಆನ್ಸರ್. ಬಟ್ ಇನ್ಸ್ಟ್ರೂಮೆಂಟ್ ಅಲ್ಲಿ ಎರರ್ ಇದ್ರೆ ದ ರಿಸಲ್ಟ್ ಅನ್ನು ಕೂಡ ಎರರ್ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ಬೆಟರ್ ಆಲ್ವೇಸ್ ಟು ಕೀಪ್ ದಿಸ್ ಅಟ್ ದ ಸೆಂಟರ್. ಈಗ ನೋಡಿ, ಇದು ಇನ್ಸ್ಟ್ರೂಮೆಂಟ್ ಲೆವೆಲಿಂಗ್ ಇನ್ಸ್ಟ್ರೂಮೆಂಟ್ ಸೆಟಪ್ ಇಲ್ಲಿ ಮಾಡಿ ಆಯ್ತು. ಈಗ ನಾನು ಏನ್ ಪ್ರೊಸೀಜರ್ ಹೇಳಿದ್ರೆ ಆ ಪ್ರೊಸೀಜರ್ ಅಲ್ಲಿ ಇಲ್ಲಿ ಇನ್ಸ್ಟ್ರೂಮೆಂಟ್ ಸೆಟಪ್ ಮಾಡಿದ್ದೇವೆ. ಸೆಟಪ್ ಮಾಡಿದ್ರೆ ಏನಾಯ್ತು, ಲೈನ್ ಆಫ್ ಸೈಟ್ ಏನಾಗುತ್ತೆ, ಹಾರಿಜಾಂಟಲ್ ಆಯ್ತು. ನಾವು ಐ ಹ್ಯಾವ್ ಟು ಫೈಂಡ್ ಔಟ್ ದಟ್ ಈಸ್ ಕಾಲ್ಡ್ ಲೈನ್ ಆಫ್ ಕಾಲಿಬ್ರೇಷನ್ ಆರ್ ಲೈನ್ ಆಫ್ ಸೈಟ್. ಅಂಡ್ ನೌ ಲೆಟ್ ಮಿ ಕ್ಯಾಲ್ಕುಲೇಟ್. ಈಗ ಇಲ್ಲಿ ಈ ಪಾಯಿಂಟ್ ಇಂದ ಇನ್ನೊಂದು ಪಾಯಿಂಟ್ ಗೆ ಅದೇನೋ ಲೆವೆಲಿಂಗ್ ಸ್ಟಾಪ್ ಅಲ್ಲಿ ತಗೊಂಡೋಗಿ ಲೆವೆಲಿಂಗ್ ಸ್ಟಾಪ್ ಅನ್ನು ಅಲ್ಲಿ ಇಡಿ. ಲೆವೆಲಿಂಗ್ ಸ್ಟಾಪ್ ಅಲ್ಲಿ ಇಟ್ಟಿದ್ದೀರಿ. ಮತ್ತೆ ವಿ ಕ್ಯಾನ್ ರೀಡ್ ನಾವು ಇದನ್ನ ರೀಡ್ ಮಾಡಬಹುದು. ಈಗ ವಾಟ್ ಇಸ್ ದ ರೀಡಿಂಗ್ ಅಂತ ವಿ ಕ್ಯಾನ್ ರೀಡ್ ನಾವು ಥ್ರೂ ಅವರ್ ಟೆಲಿಸ್ಕೋಪ್ ಇಂದ ವಿ ಕ್ಯಾನ್ ರೀಡ್ ದಿಸ್. ಎಲ್ಲಿ ಕಟ್ ಆಗಿದೆ ಲೈನ್ ಆಫ್ ಸೈಟ್ ಅದು ರೀಡಿಂಗ್, ಇಲ್ಲಿಂದ ಇಲ್ಲಿಗೆ ಇರುವಂತದ್ದು ರೀಡಿಂಗ್. ಒಂದು ಪಾಯಿಂಟ್ ಅಲ್ಲಿ ನಾವು ಓದಿದೀವಿ. ಈಗ ದೆನ್ ಸಿಮಿಲರ್ಲಿ ದೇರ್ ಇಸ್ ಅನದರ್ ಪಾಯಿಂಟ್. One more point is here. Now this is also leveling stop. Now you can read this. ಇದನ್ನ ರೀಡ್ ಮಾಡಬಹುದು. ಈಗ now we have read this. What is this ಅಂತ ರೀಡ್ ಮಾಡ್ಲಿಕ್ಕೆ ನಮ್ಗೆ ಆಗುತ್ತೆ. ಆದ್ರಿಂದ ಇಲ್ಲಿ ರೀಡ್ ಮಾಡಬಹುದು, ಇಲ್ಲಿ ನೋ ದಿಸ್ ಇಸ್ ದ ಪ್ರೊಸೆಸ್, ದಿಸ್ ಇಸ್ ದ ಪ್ರೊಸೀಜರ್ ಟು ಬಿ ಫಾಲೋಡ್. ಇದು ನಾವು ಇನ್ಸ್ಟ್ರೂಮೆಂಟ್ ಸೆಟಪ್ ಮಾಡೋದು ಹೇಗೆ, ಇನ್ಸ್ಟ್ರೂಮೆಂಟ್ ಅನ್ನು ಓದುದು ಹೇಗೆ ಅನ್ನೋದ್ರ ಬಗ್ಗೆ ಎಲ್ಲಿ ಬೇಕಾದ್ರೂ ಸೆಟ್ಟಿಂಗ್ ಮಾಡಿ. ನೀವು ಯಾವ ಕೆಲಸ ಬೇಕಾದ್ರೂ ಲೆವೆಲಿಂಗ್ ಇನ್ಸ್ಟ್ರೂಮೆಂಟ್ ಅನ್ನು ಎಲ್ಲಿ ಯೂಸ್ ಮಾಡಿದ್ರು this is the procedure to be followed. First ಏನ್ ಮಾಡಬೇಕು, ನಾವು ಇನ್ಸ್ಟಾಲ್ ದ ಇನ್ಸ್ಟ್ರೂಮೆಂಟ್, ದೆನ್ ಲೆವೆಲ್ ಇಟ್. ಲೆವೆಲ್ ಆಗೋದ್ರೆ ಎಲ್ಲಿ ನಾವು ರೀಡಿಂಗ್ ತೆಗಿಬೇಕು, ಎಲ್ಲಿ ನಮ್ಗೆ ಡಿಫರೆನ್ಸ್ ಫೈಂಡ್ ಔಟ್ ಮಾಡಬೇಕು, ಅಲ್ಲಿ ರೀಡ್ ದ ಸ್ಟಾಪ್ ರೀಡಿಂಗ್. ದೆನ್ ಮೂವ್ ದ ಇನ್ಸ್ಟ್ರೂಮೆಂಟ್ ದಟ್ ಈಸ್ ಲೆವೆಲಿಂಗ್ ಸ್ಟಾಪ್ ಟು ದ ನೆಕ್ಸ್ಟ್ ಸ್ಟೇಷನ್, ರೀಡ್ ದ ಲೆವೆಲಿಂಗ್ ಸ್ಟಾಪ್, ದೆನ್ ಫೈಂಡ್ ಔಟ್ ದ ಡಿಫರೆನ್ಸ್ ಇನ್ ಎಲಿವೇಶನ್. ಅವಾಗ ಏನಾಗುತ್ತೆ, ಇಲ್ಲಿಂದ ಇಲ್ಲಿವರೆಗೆ ಎಷ್ಟು ಹೈಟ್ ಇದೆ ಅಂತ ನಮ್ಗೆ ಸಿಗುತ್ತೆ. So it is called the leveling operations ಅಂತ ಹೇಳಿದ್ರೆ ಇದು ಸಿಂಪಲ್ ಲೆವೆಲಿಂಗ್ ಆಪರೇಷನ್. ಇಟ್ ಇಸ್ ಕಾಲ್ಡ್ ಸಿಂಪಲ್ ಲೆವೆಲಿಂಗ್ ಆಪರೇಷನ್ ಅಂತ ಹೇಳಿದ್ರೆ ನೋಡೋಣ. ನಾನು ಇದನ್ನ ಬೇರೆ ತರ ಬರೀತೀನಿ. ನಾನೀಗ ಏನ್ ಮಾಡಿದೆ ನಾನು ಅಂತ ಹೇಳಿದ್ರೆ, ಇಲ್ಲಿ ನೋಡಿ, ಈ ಗ್ರೌಂಡ್ ಇದೆಯಲ್ಲ, ಗ್ರೌಂಡಿನ ಸರ್ಫೇಸ್ ಅಲ್ಲಿ ನಾನೊಂದು ಲೈನ್ ಡ್ರಾಯಿಂಗ್ ಮಾಡಿದೆ. ಈ ಡ್ರಾಯಿಂಗ್ ಮಾಡ್ಬಿಟ್ಟು ನಾನು ಏನ್ ಮಾಡ್ತೀನಿ, ಈಗ ಇದನ್ನ ತಗೊಂಡು ಹೋಗ್ಬಿಟ್ಟು ನಾನು ಬೇರೆ ಕಡೆ ನಾನು ಆಫೀಸ್ ತಗೊಂಡು ಹೋಗ್ತೀನಿ. ಇದನ್ನ ಆಫೀಸಲ್ಲಿ ತಗೊಂಡೋಗಿ ಕೆಲಸ ಮಾಡ್ತೀನಿ. ನೋಡಿ, ಈಗ ಅದೇ ಗ್ರೌಂಡ್ ಸರ್ಫೇಸ್, ದಟ್ ಇಸ್ ವಾಟ್ ವಿ ಆರ್ ಡೂಯಿಂಗ್ ಇಟ್. ಈಗ ನಾವು ಲೆವೆಲಿಂಗ್ ಆಪರೇಷನ್ಸ್ ಮಾಡುವಾಗ ಯಾವಾಗಲೂ ನೋಡಿ, ಹೀಗೆ ದ ಸೇಮ್ ಥಿಂಗ್ ವಿ ಆರ್ ಗೋಯಿಂಗ್ ಟು ಯೂಸ್ ಇಟ್. ಅಲ್ಲಿಂದ ನಾನು ತಂದಿದ್ದ ಎಲ್ಲಿಂದ ಇದು ಈ ಲೈನ್ ಅಂತ ತಗೊಂಡು ಬಂದಿದ್ದೀನಿ, ಇದನ್ನು ತಂದಿದ್ದೀನಿ. ಮತ್ತು ನನ್ನ ನಂತರ ನೋಡಿ, ಯು ಕ್ಯಾನ್ ಸಿ ದಿಸ್. ಇವಾಗ ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಆಗ ಪಿಕ್ಚರ್ ಇತ್ತು, ಪಿಕ್ಚರ್ನ ಫೋಟೋ ಮೇಲೆ you may not be able to see this. Now you can see this clearly, the leveling operation. To find the difference in elevation between E point ಮತ್ತು E point ನಡುವೆ. Okay.
ನೋಡಿ ಇದನ್ನ we call it as line of collimation ಅಂತ ಕರಿತೀವಿ ನಾವು. And similarly that is line of collimation. ಈಗ height of instrument ಅಂದ್ರೆ ಏನು ಅಂತ ಒಂದು ಪ್ರಶ್ನೆ ಬರುತ್ತೆ. What is height of instrument ಅಂತ? ಈ height of instrument ಅಂತ ಹೇಳಿದ್ರೆ ಏನು ಅಂತ ಒಂದು ಕ್ವಶನ್ ಇದೆ. ಇದೆಲ್ಲ ಡೆಫಿನೇಷನ್ಸ್ ಕೇಳ್ತಾರೆ ಎಕ್ಸಾಮ್ ಅಲ್ಲಿ. ಯಾವ ಡೆಫಿನೇಷನ್? ಲೈನ್ ಆಫ್ ಕಾಲಿಮೇಷನ್ ಅಂದ್ರೆ ಏನು, height of instrument ಅಂದ್ರೆ ಏನು, ಬ್ಯಾಕ್ ಸೈಡ್ ಅಂದ್ರೆ ಏನು, ಫೋರ್ ಸೈಡ್ ಅಂದ್ರೆ ಏನು, those question will be asked in the examination. Therefore now let us learn what is the height of instrument. Height of instrument ಅಂದ್ರೆ ಏನು ಅಂತ. ನಾವು ಯಾವಾಗ when we will set up the instrument ನ ಸೆಟ್ ಮಾಡ್ತೀವಿ, ಇನ್ಸ್ಟ್ರೂಮೆಂಟ್ ಅನ್ನು ಸೆಟ್ ಮಾಡಿಬಿಟ್ಟು then we will level the instrument. level ಮಾಡಿ ಆಯ್ತು. level ಮಾಡಿದಾಗ ಲೈನ್ ಆಫ್ ಸೈಟ್ ಏನಾಗುತ್ತೆ? ಲೈನ್ ಆಫ್ ಸೈಟ್ becomes horizontal. Isn't it? Line of sight becomes horizontal. That horizontal level is called height of instrument. HI ಅಂತ ಹೇಳಿದ್ರೆ height of instrument ಅಂದ್ರೆ ಇದು, not the height of instrument. This is not the height of instrument. Isn't it? Remember this? There is a difference. Height of instrument ಅಂತ ಹೇಳಿದ ಕೂಡಲೇ ನೋಡಿ ಇಲ್ಲಿಂದ ಇಲ್ಲಿಗೆ ಇರುವಂತದ್ದನ್ನ height of instrument ಜನರಲ್ ಆಗಿ ತಿಳ್ಕೊಳ್ತಾರೆ. ಬಟ್ ಸ್ಟ್ರಿಕ್ಟ್ಲಿ ಸ್ಪೀಕಿಂಗ್ ಅವರ್ ಟರ್ಮ್ಸ್ ನಮ್ಮ ಇಂಜಿನಿಯರಿಂಗ್ ಅಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಟರ್ಮ್ಸ್ ಏನು ಅಂತ ಹೇಳಿದ್ರೆ height of instrument ಅಂತಂದ್ರೆ what is the level of this line of collimation line. ಇದನ್ನ ನಾವು ಫಾರ್ ಎಕ್ಸಾಂಪಲ್ ಇಲ್ಲೊಂದು ಬೆಂಚ್ ಮಾರ್ಕ್ ಇದೆ. ಈ ಬೆಂಚ್ ಮಾರ್ಕ್ ಇದು ವ್ಯಾಲ್ಯೂ 100 ಅಂತ ತಿಳಿಯುವಾಯ್ತಾ. ಮತ್ತೆ ನಾವು ಇದನ್ನ ಇಲ್ಲಿ ಸ್ಟಾಫ್ ರೀಡಿಂಗ್ ಅದ್ರ ಮೇಲ್ಗಡೆ ಇಟ್ಕೊಂಡಿದೀವಿ. ಈ ಸ್ಟಾಫ್ ರೀಡಿಂಗ್ ಅನ್ನ ಇದ್ರ ಮೇಲೆ ಇಟ್ಕೊಂಡು ಇಲ್ಲಿಂದ ಇಲ್ಲಿಗೆ ರೀಡ್ ಮಾಡಿದೀವಿ ನಾವು. ಇದು 1.5 ಮೀಟರ್ ಅಂತ ತಿಳಿಯುವ. ಲೆಟ್ ಅಸ್ ಅಸ್ಯೂಮ್ ದಟ್ ಇಟ್ ಇಸ್ 1.5 ಮೀಟರ್. ಅವಾಗ height of instrument is equal to how much now? 100 plus 1.5 meter. Therefore 101.5 meter is the height of instrument. What is HI anta? Height of instrument. This is the height of instrument. What is the level of this line of sight is the height of instrument. Please don't confuse with the height of instrument. The height of instrument is not the real height of the instrument. It is the value of the line of sight. Isn't it? It's called the height of instrument. Isn't it? Can you understand this? Height of instrument. We call it as height of instrument ಅಂತ ಕಲಿತೀವಿ ನಾವು. ಇದೊಂದು ವ್ಯಾಲ್ಯೂ. ಈಗ ಇಲ್ಲಿ 100 ಮೀಟರ್ ಇದ್ರೆ 100 ಪ್ಲಸ್ 1.5 ಮೀಟರ್ 101.5. ಇದು 200 ಮೀಟರ್ ಇದ್ರೆ ಬೆಂಚ್ ಮಾರ್ಕ್ ಇದು 200 ಮೀಟರ್ ಇದ್ರೆ 200 ಪ್ಲಸ್ 1.5 201.5 is the height of instrument. Isn't it? The level is the elevation of the line of sight is called height of instrument. Okay. Then similarly, okay, this is the height of instrument, and little more I want to explain. Not to in the next class I will explain little more about it. Is it not? Inna ಸ್ವಲ್ಪ elaborate ಮಾಡುವ in the next class. And also I am going to in the next class I am going to tell you how to calculate the reduction of levels. Is it not? RLS ಅನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡೋದು, RLS ಅಂದ್ರೆ ಏನು, ಅದರ ಬಗ್ಗೆ ನಾವು ಮಾತಾಡಿದೀವಿ. ರೆಡ್ಯೂಸ್ ಲೆವೆಲ್ಸ್ ಅಂತ ಹೇಳಿದ್ವಾ, ಅದನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು, ಬ್ಯಾಕ್ ಸೈಡ್ ಅಂದ್ರೆ ಏನು, ಫೋರ್ ಸೈಡ್ ಅಂದ್ರೆ ಏನು, ಇಂಟರ್ಮೀಡಿಯೇಟ್ ಸೈಡ್ ಅಂದ್ರೆ ಏನು, ಚೇಂಜ್ ಪಾಯಿಂಟ್ ಅಂದ್ರೆ ಏನು, ಅದನ್ನ ಮಾತಾಡ್ಬಿಟ್ಟು then I will tell you the reduction of levels, how to calculate reduction of levels of various points. Isn't it? We will discuss about it in the next class. Now thank you very much for all the participants. Thank you very much. ಥ್ಯಾಂಕ್ ಯು ಮಕ್ಕಳ. ಸರಿ ಆಯ್ತಾ? ಸರಿ ಹೇಳಿದಿನ? ತಪ್ಪು ಹೇಳಿದಿನ? ಅರ್ಥ ಆಯ್ತಾ ಪೂರ್ತಿ?